ಎಲ್ಲರಿಗೂ ನಮಸ್ಕಾರ. ವರ್ಣಕಲಾ ನಿಕೇತನ ಚಾನಲ್ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ನಾನು ಇವಾಗ ಮೈಸೂರಿಗೆ ಬಂದಿದ್ದೀನಿ. ಮೈಸೂರು ಅಂದ ತಕ್ಷಣ ನಮ್ಗೆ ಯಾವುದು ನೆನಪು ಬರುತ್ತೆ? ಮೈಸೂರು ದಸರಾ, ಮೈಸೂರು ಪಾಕ್, ಮೈಸೂರು ಸಿಲ್ಕ್. ಆದರೆ ನಮ್ಮದು ಟಾಪಿಕ್ ಬಂದು ಮೈಸೂರು ಸಿಲ್ಕ್ ಸ್ಯಾರೀಸ್ ಬಗ್ಗೆ. ಹಾಗಾಗಿ ನಾನು ಅಲ್ಲಿ ಬಂದಿದ್ದೀನಿ. ಇಲ್ಲಿ KR ಸರ್ಕಲ್ನಲ್ಲಿ ನಿಂತ್ಕೊಂಡಿದ್ದೀನಿ. ನಿಮಗೆಲ್ಲ ತೋರಿಸೋಣ ಅಂತ. ಒಂದು ಫೇಮಸ್, ಇದು 1965ಇಂದ ಇರುವಂತಹ ಒಂದು ಶೋರೂಮ್. ಇದು ಭಾಳ ಒಳ್ಳೆ ಹಳೆಯದ ಒಂದು ಅನುಭವವನ್ನು ಪಡೆದಿರುವಂತಹ ತುಂಬ ಒಳ್ಳೆ ಕಲೆಕ್ಷನ್ಸು. ಇವರು ಸ್ಟ್ರೈಟ್ ಒಂದು ವೀವರ್ಸ್ ಜೊತೆ ಟೈಅಪ್ ಆಗಿ ಒಳ್ಳೆ ಸೀರೆಗಳನ್ನು ಇಲ್ಲಿ ಸೇಲ್ ಮಾಡ್ತಿದ್ದಾರೆ. ಇವರು ಭಾಳ ಆರ್ಟಿಸ್ಟಿಕ್ ಮನಸ್ಸು ಉಳ್ಳವರು ಈ ಓನರು. ಹಾಗಾಗಿ ಇದು ನಮಗೊಂಥರ ಒಂದು ಪ್ಯಾಕೇಜ್ ಇದ್ದಂಗೆ. ಈ ಶೋರೂಮ್ಗೆ ಬಂದರೆ ಭಾಳ ಚೆನ್ನಾಗಿದೆ, ನೋಡಲಿಕ್ಕೂ ಚೆಂದ, ಇವ್ರ ಬಗ್ಗೆ ಕೇಳಲಿಕ್ಕೂ ಚೆಂದ. ಬನ್ನಿ, ಬಾದ್ಶಾ ಸ್ಟೋರ್ಸ್ಗೆ ಹೋಗ್ಬಿಟ್ಟು ನಿಮಗೆ ಒಳ್ಳೆ ಸೀರೆಗಳನ್ನು ತೋರಿಸೋಣ ಅಂತ ಬಂದಿದ್ದೀನಿ. ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನಮ್ಮ ವರ್ಣಕಲಾ ನಿಕೇತನ ಚಾನಲ್ಗೆ ತಮಗೆ ಆದರದ ಸ್ವಾಗತ ಸರ್. ಥ್ಯಾಂಕ್ ಯು ಮೇಡಮ್. ನಿಮಗೂ ಇಲ್ಲಿ ನಮ್ಮ ಅಂಗಡಿಗೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ನಾನು ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದೀನಿ ನಿಮ್ಮಕ್ಕೋಸ್ಕರ, ಅಂದರೆ ನಿಮ್ಮ ಶೋರೂಮ್ಗೋಸ್ಕರ ತೋರಿಸ್ಲಿಕ್ಕೆ ಅಂತ. ಇದು ಎಷ್ಟು ವರ್ಷ ಆಯಿತು ಸರ್ ನಿಮ್ಮ ಬಾದ್ಶಾ ಸ್ಟೋರ್ಸ್? ಮೇಡಮ್, ಇದು ಏನಂದರೆ ಫಸ್ಟು ನಾವೆಲ್ಲ ನಮ್ಮ ಊರು ಯಾವುದಂದರೆ ಮುರುಡೇಶ್ವರ. ಮುರುಡೇಶ್ವರಿಂದ ನಮ್ಮ ತಾತ ಅಬ್ದುಲ್ ರೆಹಮಾನ್ ಬಾದ್ಶಾ ಅಂದ್ಬಿಟ್ಟು ಅವ್ರು ಏನು ಮಾಡಿದ್ರು ಅಂದರೆ, ಅಲ್ಲಿ ಚಿಕ್ಕದಾಗಿ ಬಿಸ್ನೆಸ್ ಮಾಡ್ತಿದ್ರು. ಅವ್ರು ಏನು ಅಂದ್ಕೊಂಡ್ರು, ಇಲ್ಲಿ ಊರಲ್ಲಿ ಬಿಸ್ನೆಸ್ ಮಾಡೋಕ್ಕಾಗಲ್ಲ ಅಂದ. ಅಲ್ಲಿಂದ ಅವ್ರು ಏನು ಮಾಡಿದ್ರು, ವಿರಾಜ್ಪೇಟ್ ಬಂದ್ಬಿಟ್ಟು ವಿರಾಜ್ಪೇಟಲ್ಲಿ ಒಂದು ಮನೆ ತೊಗೊಂಡು ಅಲ್ಲಿ ಏನು ಮಾಡಿದ್ರು, ಸ್ಟಾರ್ಟಿಂಗಲ್ಲಿ ಅಂಗಡಿಗಳು ಇರಲಿಲ್ಲ. ಸೊ ಅವ್ರೇನು ಮಾಡ್ತಿದ್ರು, ಮನೆ ಎಷ್ಟು ವರ್ಷ ಆಯಿತು ಸರ್ ಇದು? 1914ನಲ್ಲಿ. ಓಕೆ. ಸೊ 1914ನಲ್ಲಿ ಅಂಗಡಿ ಶುರು ಆಗಿದ್ದು. ಅದಕ್ಕಿಂತ ಒಂದು 3-4 ವರ್ಷ ಮುಂಚೆನೆ ಅವ್ರು ಏನು ಮಾಡ್ತಿದ್ರು ಅಂದರೆ, ಮನೆಯಲ್ಲಿ ಅವರು ಬಟ್ಟೆ ಎಲ್ಲ ಇಟ್ಟು ಅಲ್ಲೇ ಸಂತೆಗಳು ನಡೀತಿತ್ತು. ಪ್ರತಿದಿನ ಸಂತೆಗಳು ಒಂದು ಊರಿಂದ, ಹೌದು, ಒಂದು ದಿನ ಒಂದು ಊರಲ್ಲಿ, ಇನ್ನೊಂದು ದಿನ ಇನ್ನೊಂದು ಊರಲ್ಲಿ. ಸೊ ಅವರೆಲ್ಲ ನಮ್ಮ ತಂದೆ ಮತ್ತು ನಮ್ಮ ತಾತ ಎಲ್ಲ ಏನು ಮಾಡ್ತಿದ್ರು ಅಂದರೆ, ಕ್ಯಾರವಾನ್ಸು, ಈ ಬುಲ್ಲೋ ಕಾರ್ಟ್ಸ್ ಇರ್ತಾರಲ್ಲ, ಅದರಲ್ಲಿ ಬಟ್ಟೆ ಎಲ್ಲ ಹಾಕಿ ಮೇಲ್ಗಡೆ ಮಲ್ಕೊಂಡು ರಾತ್ರಿ ಹೊತ್ತು ಟ್ರಾವೆಲ್ ಮಾಡ್ಕೊಂಡು ಆ ಸಂತೆಗೆ ಹೋಗ್ಬಿಟ್ಟು ಅಲ್ಲಿ ಅವ್ರ ಸೀರೆಗಿರೆ ಎಲ್ಲ ಹಾಕ್ಬಿಟ್ಟು ಶುರು ಮಾಡ್ತಿದ್ರು. ಅವಾಗ ಏನಾಯ್ತು ಅಂದರೆ, ಜಾಗ ಕಡಿಮೆ ಆಯಿತು ಸ್ಟಾಕ್ ಇಡೋಕ್ಕೆ. ಸೊ ಸ್ಟಾಕ್ ಇಡೋಕ್ಕೆ ಕಡಿಮೆ ಆಯಿತು ಅಂದ್ಬಿಟ್ಟು ಒಂದು ಕೆಲಸ ಮಾಡೋಣ, ಒಂದು ಜಾಗ ತೊಗೊಂಡು ನಾವು ಸ್ಟಾಕ್ ಇಡೋಕ್ಕೆ ಒಂದು ಜಾಗ ಮಾಡೋಣ ಅಂದ್ಬಿಟ್ಟು ಮಾಡಿದಾಗ ಏನಾಯಿತು ಅಂದರೆ, ಅಲ್ಲೇ ಕಸ್ಟಮರ್ಸ್ ಬರೋಕ್ಕೆ ಶುರು ಆಯಿತು. ಸೊ ಅಲ್ಲಿ ಕಸ್ಟಮರ್ಸ್ ಬರೋಕ್ಕೆ ಶುರು ಆದಮೇಲೆ ಏನಾಯಿತು, ಇದೆಲ್ಲ ಕ್ಯಾರವಾನು ಬೇಡ, ಏನು ಬೇಡ, ಇಲ್ಲೇ ಅಂಗಡಿ ಶುರು ಮಾಡೋಣ ಅಂದ್ಬಿಟ್ಟು 1914ನಲ್ಲಿ ಬಾದ್ಶಾ ಸ್ಟೋರ್ಸ್ ವಿರಾಜ್ಪೇಟಲ್ಲಿ ಶುರು ಮಾಡಿದ್ರು. ಸೊ ಅಲ್ಲಿಂದ ನಮ್ಮ ತಂದೆ ಎಲ್ಲ ಅಲ್ಲಿ ಬಿಸ್ನೆಸ್ ಮಾಡ್ತಿದ್ರು. ಅಲ್ಲಿ ತುಂಬ ಚೆನ್ನಾಗಿದೆ. ಈಗಲೂ ಅಲ್ಲಿ ಅಂಗಡಿ ಇದೆ. ದಟ್ಸ್ ಎ ಕೈಂಡ್ ಆಫ್ ಎ ಫ್ಯಾಮಿಲಿ ಸ್ಟೋರು. ಅಲ್ಲಿ ಒಳಗಡೆ ಹೋಗ್ಬಿಟ್ರೆ ನಿಮಗೆ ಟವಲ್, ಬೆಡ್ಶೀಟ್, ಸ್ಯಾರೀಸ್ಗಳು ಏನೇನು ಬೇಕು, ಒಂದು ಮನೆಗೆ ಏನೇನು ಬೇಕು ಬಟ್ಟೆ ಎಲ್ಲ ಸಿಗ್ಬಿಡುತ್ತೆ. ಸೊ ಅಲ್ಲಿ ಶುರು ಮಾಡಿದ್ರು. ಇನ್ 1963ಯಲ್ಲಿ ಬರೀ ವಿರಾಜ್ಪೇಟ್ ಬೇಡ, ಬೇರೆ ಕಡೆ ಹೋಗೋಣ ಅಂದ್ಬಿಟ್ಟು ನಮ್ಮ ತಂದೆ ಏನು ಮಾಡಿದ್ರು ಅಂದರೆ, ಇಲ್ಲೆಲ್ಲ ಹುಡುಕಕ್ಕೆ ಶುರು ಮಾಡಿದ್ರು. 1964ರಲ್ಲಿ ಈ ಬಿಲ್ಡಿಂಗ್ ರೆಡಿ ಆಯಿತು. ಆ ಬಿಲ್ಡಿಂಗ್ ರೆಡಿ ಆದಮೇಲೆ ಇದು ಗೌರ್ಮೆಂಟ್ ಬಿಲ್ಡಿಂಗು. ಇದು ಗೌರ್ಮೆಂಟ್ ಬಿಲ್ಡಿಂಗು. ಸೊ ಆಕ್ಷನಲ್ಲಿ ನಾವು ಈ ಬಿಲ್ಡಿಂಗ್ ಈ ಜಾಗ ನಾವು ತೊಗೊಂಡ್ವಿ ರೆಂಟಿಗೆ. ಸೊ 1964ರಲ್ಲಿ ಅಂಗಡಿ ನಮ್ಗೆ ಆಯಿತು, ಓಪನ್ ಮಾಡಿದ್ವಿ. 1965ರಲ್ಲಿ ರಿಜಿಸ್ಟ್ರೇಷನ್ ಮಾಡಿಬಿಟ್ಟು ಆವಾಗಿಂದ ಈ ಅಂಗಡಿ ನಡೀತಾ ಐತೆ ಮೇಡಮ್ ನಮ್ಮದು. ಅಂಡ್ ವಿ ವರ್ಕ್ ವಿತ್ ಓನ್ಲಿ ವೀವರ್ಸ್. ಆ ಟೈಮಲ್ಲಿ ಯಾರ್ಯಾರು ವೀವರ್ಸ್ ಇದ್ರು ಈಗಲೂ ಅಷ್ಟೇ ಅವರೇ ಮುಂದಕ್ಕೆ ಹೌದು. ಬಟ್ ಇಲ್ಲ ಏನಾಗಿದೆ ಅಂದರೆ, ವೀವರ್ ಕಮ್ಯುನಿಟಿ ಎಲ್ಲ ಶ್ರಿಂಕ್ ಆಗ್ಬಿಟ್ಟೈತೆ. ಅವ್ರ ಮಕ್ಕಳು ಎಲ್ಲ ವೀವರ್ಸ್ ಈಗ ಜಾಸ್ತಿ ಆಗ್ತಾ ಇಲ್ಲ. ಅವ್ರು ಸಾಫ್ಟ್ವೇರ್ ಕಂಪ್ನಿಗೆ ಹೊಟ್ಟೋಗ್ಬಿಟ್ಟಿದ್ದಾರೆ. ಸೊ ಮಾಲ್ ಸಿಗೋದು ತುಂಬ ಕಷ್ಟ ಆಗ್ಬಿಟ್ಟಿದೆ. ಒಳ್ಳೆ ಕ್ವಾಲಿಟಿ ಮಾಲ್ ಸಿಗೋದು ಕಷ್ಟ ಆಗ್ಬಿಟ್ಟಿದೆ. ಎಲ್ಲ ಡೂಪ್ಲಿಕೇಟ್ ಏನೋ ಸಿಗುತ್ತೆ, ಬಟ್ ಇಫ್ ಯು ವಾಂಟ್ ಅಥೆಂಟಿಕ್ ವೀವರ್ಸು ಸಿಗೋದು ಕಷ್ಟ ಆಗ್ಬಿಟ್ಟಿದೆ ಈಗ. ಸರ್, ನಿಮ್ಮ ಬೆಳವಣಿಗೆ ಎಷ್ಟು ಚಂದ ಇದೆ, ಕಣ್ಣು ಮುಂದಕ್ಕೆ ಕಾಣಿಸ್ತಾ ಇದೆ. ಒಂದು ಬೆಳವಣಿಗೆ ಎಷ್ಟು ಚಂದ ಬಂದಿದೆ ಅಂತ ಅಂದರೆ, ಕಷ್ಟಪಟ್ಟು ಡೆಡಿಕೇಟ್ ಮಾಡಿದಾಗ ಯಾರೇ ಆಗಲಿ ಒಂದು ಉನ್ನತ ಸ್ಥಾನಕ್ಕೆ ಬರ್ಬೋದು ಅನ್ನೋದು ನಿಮ್ಮ ಫ್ಯಾಮಿಲಿ ಒಂದು ಎಕ್ಸಾಂಪಲ್ ಅಲ್ವಾ ಸರ್? ಪ್ಯಾಷನ್ ಇರಲೇಬೇಕು. ಯಾಕಂದರೆ 1965ಇಂದ ಏನೇನು ಅಂಗಡಿ ಇಲ್ಲಿ ಮೈಸೂರಲ್ಲಿ ಇದೆ, ಅದರಲ್ಲಿ 50-60% ಎಲ್ಲ ಅಂಗಡಿ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ವೆರಿ ಫ್ಯೂ ಶಾಪ್ಸ್ ಆರ್ ಸ್ಟಿಲ್ ದೇರ್ ವಿಚ್ ಆರ್ ರನ್ನಿಂಗ್. ಆವಾಗಿಂದ ಇಲ್ಲಿ ತನಕ ನಡ್ಕೊಂಡು ಬಂದಿರೋದು ವೆರಿ ಫ್ಯೂ ಶಾಪ್ಸ್. ತುಂಬ ಖುಷಿ ಆಗುತ್ತೆ ಸರ್. ಯಾಕಂದರೆ ಅನುಭವದ ಮುಂದೆ ಯಾವ ಯೂನಿವರ್ಸಿಟಿ ಇಲ್ಲ ಅಂತ ನನ್ನ ಭಾವನೆ. ಹಾಗಾಗಿ ನಿಮ್ಮನ್ನು ಭೇಟಿ ಮಾಡಿ, ನಮ್ಮ ಕರ್ನಾಟಕದೊಂದು ಸೀರೆಗಳಂದ್ರೆ ಭಾಳ ಹೆಮ್ಮೆ. ಮೈಸೂರು ಸಿಲ್ಕ್ ಅಂದರೆ ಇನ್ನೂ ಸ್ವಲ್ಪ ಖುಷಿ ಆಗುತ್ತೆ. ನಮ್ಮ ಕರ್ನಾಟಕದ ಸೀರೆಗಳ ಪರಿಚಯ ಮಾಡ್ಕೊತ, ನಿಮ್ಮ ಶೋರೂಮನ್ನು ನೋಡ್ಕೊತ ನಮ್ಗೆ ಅದೆಲ್ಲ ಪರಿಚಯ ಮಾಡಿಸಿ ಸರ್.
ಮೇಡಮ್ ಈಗ ಸ್ಯಾರೀಸ್ ಎಲ್ಲ ನಿಮಗೆ ತೋರಿಸ್ತೀನಿ ನಾನು ಒಂದೊಂದು ವೆರೈಟಿ. ಬೇಸಿಕ್ಲಿ ಈ ಅಂಗಡಿಯಲ್ಲಿ ಮೊದಲು ಎಲ್ಲ ಥರ ಮಾಲ್ ಇಡ್ತಿದ್ವಿ. ಈಗ ನಾವೇನು ಮಾಡಿದ್ದೀವಿ ಅಂದರೆ ನಮ್ಮ ಅಂಗಡಿಯಲ್ಲಿ ಬರೀ ಸೀರೆಗಳು, ಸಿಲ್ಕ್ ಸ್ಯಾರೀಸು, ಅದು ಬಿಟ್ಟರೆ ಫ್ಯಾಬ್ರಿಕ್ಕು, ಅದು ಬಿಟ್ಟರೆ ಸಲ್ವಾರ್ ಸೂಟ್ ಮೆಟೀರಿಯಲು, ಇನ್ನೇನು ಇಟ್ಟಿಲ್ಲ ನಾವು. ಎಲ್ಲ ತೆಗೆದುಬಿಟ್ಟು ವಿ ಹ್ಯಾವ್ ಕ್ರಿಯೇಟೆಡ್ ಎ ನೀಶ್ ಫಾರ್ ಅ ಸೆಲ್ಫ್. ಸೊ ಸ್ಪೆಷಲೈಸೇಷನ್ ಮಾಡಿದಾಗ ಏನಾಗುತ್ತೆ ಅಂದರೆ ಕಸ್ಟಮರ್ಸ್ ಅವರೇ ಹುಡ್ಕೊಂಡು ಬರ್ತಾರೆ. ಎಲ್ಲ ಥರ ಚೋಚೋ ಇಟ್ಬಿಟ್ರೆ ಯಾರೂ ಬರಲ್ಲ, ಎಲ್ಲ ಕರೆಕ್ಟಾಗಿ ಇಡೋಕ್ಕೂ ಆಗಲ್ಲ. ಸೊ ಹೌದು ಮೇಡಮ್, ಬನ್ನಿ ನಿಮಗೆ ತೋರಿಸ್ತೀನಿ ಮೇಡಮ್. ಈಗ ಐ ಆಮ್ ಜಸ್ಟ್ ಸ್ಟಾರ್ಟಿಂಗ್ ವಿತ್ ಪ್ಯೂರ್ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ವಿಚ್ ಆರ್ ಮೇಡ್ ಇನ್ ದ ಮೈಸೂರು ರೀಜನ್, ಓಲ್ಡ್ ಮೈಸೂರು ರೀಜನ್ ಅಂತಾರೆ. ನಾವು ಬೇಸಿಕ್ಲಿ ಏನು ಮಾಡ್ತೀವಿ ಅಂದರೆ ಈ ಬಟ್ಟೆ ಮುಟ್ಟು ನೋಡಿ, ಹೆವಿನೆಸ್ ನೋಡಿ, ತುಂಬ ಚೆನ್ನಾಗಿದೆ ಸರ್. ನೋಡಿದ್ರೆ ಇದೆಲ್ಲ ನಾವು ಇನ್ಸ್ಪಿರೇಷನ್ ಸಿಕ್ಕಿರೋದು KSIC ಇಂದ. ಅವ್ರು ಈ ಥರ ಕ್ವಾಲಿಟಿ ಎಲ್ಲ ಮಾಡ್ತಾರೆ ಅಂದ್ಬಿಟ್ಟು ನಾವು ನಮ್ಮ ವ್ಯೂವರ್ಸ್ಗೆ ಹೇಳ್ಬಿಟ್ಟು ಈ ಥರ ಎಲ್ಲ ಮಾಡಿಸ್ಕೊಂಡಿರಿ. ಇನ್ಸ್ಪಿರೇಷನ್ ಇಸ್ ಫ್ರಮ್ KSIC. ಸೊ ದಿಸ್ ಇಸ್ ಕಾಲ್ಡ್ ದ LIC ಬಾರ್ಡರು. ನಮ್ಮ ಸೀರಿಯಲ್ ಏನಾಗುತ್ತೆ ಅಂದರೆ ಫಸ್ಟ್ ಆಫ್ ಆಲ್ ದ ಥಿಕ್ನೆಸ್ ಇಸ್ ವೆರಿ ಗುಡ್, ಗ್ರಾಮೇಜ್ ಚೆನ್ನಾಗಿರುತ್ತೆ. ಪ್ರತಿ ಸ್ಯಾರಿಯಲ್ಲಿ ವಿ ಆರ್ ಬೇಸಿಕ್ಲಿ ದ ಸಿಲ್ಕ್ ಮಾರ್ಕ್ ಆರ್ಗನೈಸೇಷನ್ದು ನಾವು ಮೆಂಬರು. ಸೊ ಪ್ರತಿ ಸೀರೆಯಲ್ಲಿ ಈ ಥರ ಸಿಲ್ಕ್ ಮಾರ್ಕ್ ಇರುತ್ತೆ ನೋಡಿ. ಹೌದು, ಇಫ್ ಯು ಸ್ಕ್ಯಾನ್ ದಿಸ್ ಅವ್ರ ಗೌರ್ಮೆಂಟ್ ಪೋರ್ಟಲಲ್ಲಿ ನಮ್ಮ ಅಂಗಡಿ ಹೆಸರು ಎಲ್ಲ ಬಂದ್ಬಿಡುತ್ತೆ. ಸೊ ದಿಸ್ ಇಸ್ ಅಥೆಂಟಿಸಿಟಿ. ಇದು ಬಿಟ್ಟರೆ ಇನ್ನೊಂದು ಏನಂದರೆ ಅದು ಎಲ್ಲರೂ ಯಾರೂ ತೋರಿಸಲ್ಲ. ಓಕೆ, ಈಗ ಸ್ವಲ್ಪ ಅಂಗಡಿಗಳು ಏನು ಮಾಡ್ತಾರೆ, ಇದು ಹಾಕ್ಬಿಡ್ತಾರೆ, ಹಾಕ್ಬಿಟ್ಟು ಡೂಪ್ಲಿಕೇಟ್ ಸ್ಯಾರಿ ಕೊಡ್ತಾರೆ. ಸೊ ಅದಕ್ಕೆ ಒಂದು ಟೆಸ್ಟ್ ಇದೆ. ಏನು ಟೆಸ್ಟ್ ಇದೆ ಅಂದರೆ ವೆರಿ ಸಿಂಪಲ್. ಇದು ಸ್ಯಾಲ್ವೇಜ್ ಇದೆಯಲ್ಲ, ಈ ಸ್ಯಾಲ್ವೇಜಿಂದ ಸ್ವಲ್ಪ ನೀವು ಬಟ್ಟೆ ಈ ಥರ ಕಟ್ ಮಾಡಿ. ದಿಸ್ ಈಸ್ ಫಾರ್ ದ ಕಸ್ಟಮರ್ಸ್ ಸೊ ದಟ್ ದೇ ಡೋಂಟ್ ಚೀಟಿಂಗ್ ಆಗಬಾರ್ದು ಅಂತ. ಇದು ನೀವು ಈ ಥರ ಕಟ್ ಮಾಡಿಬಿಟ್ಟು ಏನು ಮಾಡಬೇಕು ಅಂದರೆ ಸುಡಬೇಕು. ಇದು ಅದಕ್ಕೆ ನಾವು ಲೈಟರ್ ಇಟ್ಕೊಬಿಟ್ಟಿದ್ದೀವಿ. ಸುಡ್ದಾಗ ಏನಾಗುತ್ತೆ, ಫಸ್ಟ್ ಇದು ಕರ್ಲ್ ಆಗುತ್ತೆ. ಈ ವಾಸನೆ ನೋಡಿ ಇಲ್ಲಿಗೆ ಬಂತು ಸರ್. ಏನು ಸ್ಮೆಲ್ ಬರ್ತೈತೆ, ಕೂದಲು ಒಂಥರ ಸ್ಮೆಲ್ ಬರ್ತೈತೆ. ಆಮೇಲೆ ಎಲ್ಲ ಬೂದಿ ಆಗ್ಬಿಡುತ್ತೆ, ಸುಟ್ಟಿ ಬೂದಿ ಆಗ್ಬಿಡುತ್ತೆ ಇದು. ಸೊ ದಿಸ್ ಇಸ್ ದಿ ಈಸಿಯೆಸ್ಟ್ ಟೆಸ್ಟ್. ಹೌದು, ದಿಸ್ ಇಸ್ ದಿ ಈಸಿಯೆಸ್ಟ್ ಟೆಸ್ಟ್ ಟು ಶೋ ಯು ದಟ್ ದಿಸ್ ಇಸ್ 100% ಪ್ಯೂರ್ ಸಿಲ್ಕ್. ಇದರಲ್ಲಿ ಏನು ಮಿಕ್ಸ್ ಇರಲ್ಲ. ಆಮೇಲೆ ಇನ್ನೊಂದು ಏನಂದರೆ ಜನರು ಏನು ಮಾಡ್ತಾರೆ, ರೇಟ್ ಕಡಿಮೆ ಮಾಡೋಕ್ಕೆ ಪ್ಲಾಸ್ಟಿಕ್ ಜರಿ ಇಲ್ಲಾಂದರೆ ಕಡಿಮೆ ಕ್ವಾಲಿಟಿ ಜರಿ ಹಾಕ್ತಾರೆ. ನಾವು ಆ ಥರ ಮಾಡಲ್ಲ. ನಮ್ಮ ಹತ್ರ ಇರೋದೆಲ್ಲ ಪ್ರೀಮಿಯಂ ಕ್ವಾಲಿಟಿ ಜರಿಯಿಂದ ಹಿಡಿದು ಈವನ್ ದ ಸಿಲ್ಕ್. ಆ್ಯಂಡ್ ಜಾಸ್ತಿ ನಾವು ಎಲ್ಲ ಸಿಲ್ಕ್ ನಾವು ವೀವರ್ಸ್ಗೆ ಏನಂತೀವಿ ಅಂದರೆ ಸಿದ್ಲಿಘಟ್ಟ ಇದೆ ಕೋಲಾರ ಹತ್ರ, ದಟ್ ಈಸ್ ದ ಬೆಸ್ಟ್ ಪ್ಲೇಸ್ ಫಾರ್ ಸಿಲ್ಕ್ ಯಾನ್. ವಿ ಟೆಲ್ ದಮ್ ಟು ಪುಟ್ ದಟ್ ಸಿಲ್ಕ್. ಸೊ ದಟ್ ಇಸ್ ವೈ ಆ ಸಿಲ್ಕ್ ಲಸ್ಟರ್ ಈ ಥರ ನಮ್ಮ ಹತ್ರ ಇರೋದು. ತುಂಬ ಚೆನ್ನಾಗಿದೆ ಸರ್ ಕ್ವಾಲಿಟಿ ಅಂತೂ. ಹೌದು, ಈಗ ಫ್ರೆಂಡ್ಸ್ ಇಲ್ಲಿ ನೋಡಿದ್ದು ಭಾಳ ಚೆಂದ ಇದೆ. ಇದು ಗೊತ್ತಾಗುತ್ತೆ ಸರ್, ಇದು ಜರಿದು ವೀವಿಂಗ್ ವರ್ಕ್ಮ್ಯಾನ್ಶಿಪ್ ಆಗಲಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಈಗ ಅದರಲ್ಲಿ ಎಲ್ಲ ಕಲರ್ಸ್ ಈ ಥರ ಇಷ್ಟು ಇದಕ್ಕಿಂತ ಜಾಸ್ತಿ ಕಲರ್ಸ್ ಬರುತ್ತೆ. ಆಲ್ಮೋಸ್ಟ್ ಇಲ್ಲಿ ಇಷ್ಟಿದೆ, ಇನ್ನೂ ಜಾಸ್ತಿ ಇದೆ ವೀಕ್ಷಕರೇ, ಆದರೆ ಎಲ್ಲ ತೋರಿಸ್ಲಿಕ್ಕೆ ಕಷ್ಟ. ಹಾಗಾಗಿ ಸ್ಯಾಂಪಲ್ಗಂತ ಇಷ್ಟು ಕಲರ್ಸ್ ತೋರಿಸ್ತಾ ಇದ್ದೀವಿ. ಈಗ ಅದರಲ್ಲಿ ವಿ ಹ್ಯಾವ್ ಅ ವೆರಿ ಫೇಮಸ್ ಬಾರ್ಡರು. ದಿಸ್ ಇಸ್ ಕಾಲ್ಡ್ ದ ತೆನ್ನೆ ಬಾರ್ಡರ್. ಇದು LIC ಆಗೋಯ್ತು, ಇದು ತೆನ್ನೆ ಬಾರ್ಡರ್ ಆಗೋಯ್ತು. ಇದರಲ್ಲೂ ಕಲರ್ಸ್ ಇರುತ್ತೆ. ಎಲ್ಲದರಲ್ಲಿ ಒಂದು 20-30 ಕಲರ್ಸ್ ಬರುತ್ತೆ ನಿಮಗೆ. ಇದು ನಮ್ದು ಹಳೆ ಮ್ಯಾಂಗೋ ಬಾರ್ಡರ್, ಮಾವಿನಕಾಯಿ ಬಾರ್ಡರ್ ಅಂತ ವೆರಿ ವೆರಿ ಫೇಮಸ್. ಅದ್ರ ಜೊತೆ ನಿಮಗೆ ಕಾಂಟ್ರಾಸ್ಟ್ ಬರುತ್ತೆ. ಮಾವಿನಕಾಯಿ ಬಾರ್ಡರಲ್ಲಿ ಕಾಂಟ್ರಾಸ್ಟ್ ಬರುತ್ತೆ, ಸೆಲ್ಫ್ ಬರುತ್ತೆ. ದಿಸ್ ಇಸ್ ದ ಮ್ಯಾಂಗೋ ಬಾರ್ಡರ್. ಈ ಡಿಸೈನ್ಸ್ ಕಲರ್ ಕಾಂಬಿನೇಷನ್ಸ್ ಎಲ್ಲ ನಿಮ್ಮ ಕ್ರಿಯೇಟಿವಿಟಿನಾ ಸರ್? ಹೇಳಿ ಮೇಡಮ್, ಇಲ್ಲ ಇದೆಲ್ಲ ಹಳೆ ಡಿಸೈನ್ಸು. ಇದರಲ್ಲಿ ಏನು ಕ್ರಿಯೇಟಿವಿಟಿ ಇಲ್ಲ. ಕ್ರಿಯೇಟಿವಿಟಿ ವಿ ಹ್ಯಾವ್ ಅದರ್ ವೆರೈಟೀಸ್. ದೀಸ್ ಆರ್ ಟ್ರೆಡಿಷನಲ್ ವೆರೈಟೀಸ್. ಇದೆಲ್ಲ ಟ್ರೆಡಿಷನಲ್. ಇದೆಲ್ಲ ಏನಂದ್ರೆ ಮೈಸೂರಲ್ಲಿ ಮತ್ತು ಎಲ್ಲ ಕಡೆ ಎವ್ರಿ ಈಗ ಒಂದು ಹುಡುಗಿ ಆಗಲಿ ಒಂದು ಲೇಡಿ ಆಗಲಿ ಅವ್ರ ಮನೆಯಲ್ಲಿ ಒಂದೊಂದು ಈ ಥರ ಸೀರೆ ಇದ್ದೇ ಇರುತ್ತೆ. ವಾರ್ಡ್ರೋಬ್ ಇಸ್ ನಾಟ್ ಕಂಪ್ಲೀಟ್ ಅಂತಾರೆ. ಸ್ವಲ್ಪ ಜನ ಇದ್ದಾರೆ ಈ ಒಂದು ವೆರೈಟಿಯಲ್ಲಿ 6-7 ಕಲರ್ ಇಟ್ಕೋತಾರೆ. ಯೂಸ್ ಇಟ್. ಹೌದು, ಅದು ಬಿಟ್ಟರೆ ಅದಕ್ಕಿಂತ ಚಿಕ್ಕ ಬಾರ್ಡರ್ ಈ ಥರ ಬರುತ್ತೆ ನಿಮಗೆ, ಸ್ಮಾಲ್ ಬಾರ್ಡರು. ಈಗ ವಯಸ್ಸಾಗಿರೋ ಹೇಳ್ತಾರೆ ನಮಗೆ ತುಂಬ ಚಿಕ್ಕ ಬಾರ್ಡರ್ ಬೇಕು ಅಂತಾರೆ, ಈ ಥರ ಇಟ್ಕೊಂಡಿದ್ದೀವಿ. ಅದು ಬಿಟ್ಟರೆ ಇನ್ನೂ ಚಿಕ್ಕ ಬಾರ್ಡರ್ ಬೇಕು ಅಂದರೆ, ಇನ್ನೂ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಬೇಕು ಅಂದರೆ ಇದಿದೆ. ಸಿದಸ್ ಬ್ಯೂಟಿಫುಲ್, ಸಿಂಪಲ್ ಆಗಿ ಡೀಸೆಂಟ್ ಆಗಿರುತ್ತೆ. ಈಗ ಅದು ಬಿಟ್ಟರೆ ಈ ಥರ ಚೆಕ್ಸು ಬರುತ್ತೆ. ಸ್ಪೆಷಲಿ ವೆಡ್ಡಿಂಗ್ಸ್ ಟೈಮಲ್ಲಿ ಪೀಪಲ್ ಬೈ ಅ ಲಾಟ್ ಆಫ್ ದೀಸ್ ಚೆಕ್ ಸ್ಯಾರೀಸ್. ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಚೆಕ್ಸ್ ಅಲ್ಲಿ ನಿಮಗೆ ಬೇರೆ ಬೇರೆ ತರ ಡಿಸೈನ್ಸ್ ಬರುತ್ತೆ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಈ ಸ್ಯಾಲರಿ ಲೈನ್ಸ್ ಬರುತ್ತೆ ನಿಮಗೆ, ಈ ತರ ಲೈನ್ಸ್ ಬರುತ್ತೆ. ಅದು ಬಿಟ್ಟರೆ ಈ ತರ ಬ್ರೊಕೇಡ್ ಬರುತ್ತೆ ನಿಮಗೆ. ಓ, ಇದು ಕ್ರೇಪ್ ಸಿಲ್ಕ್ ಅಲ್ಲಿ ಬ್ರೊಕೇಡ್. ಇದರಲ್ಲಿ ಒಂದು 50 ಡಿಸೈನ್ಸ್ ಕೊಡ್ತೀನಿ ನಿಮಗೆ. ಚೆನ್ನಾಗಿದೆ ಸರ್, ಇದು ಸ್ವಲ್ಪ ವೆರೈಟಿ ಅನ್ನಿಸ್ತು. ಈ ಥರ ಎಲ್ಲ ನಿಮಗೆ ಸಿಗುತ್ತೆ. ನಿಮಗೆ ಪ್ರತಿಯೊಂದು ಈ ಡಿಸೈನಲ್ಲೂ ಸರ್ ವೀಕ್ಷಕರೇ ಒಂದೊಂದು 20 ಇಂದ 25 ಕಲರ್ ಸಿಗುತ್ತೆ ನಿಮಗೆ. ನೋಡಿ, ದಿಸ್ ಇಸ್ ಅನದರ್ ಬಾರ್ಡರ್.
ರುದ್ರಾಕ್ಷಿ ಟೈಪ್ ಡಿಸೈನ್ ಬರುತ್ತೆ ಇದು. ಭಾಳ ಚೆಂದ ಐತೆ. ಎಲ್ಲ ಡಿಸೈನ್ ನಾನು ಏನೇನು ತೋರಿಸಿದ್ದೀನಿ ಎಲ್ಲದರಲ್ಲೂ ಕಲರ್ ಸಿಕ್ಕತ್ತೆ ನಿಮಗೆ. ಆಮೇಲೆ ನಮ್ಮ ವೇಟೇಜ್ ಎಲ್ಲ ಅಷ್ಟೇ ನೋಡಿ. ಇದು ನೋಡಿ, ಇಲ್ಲ ವೆಯ್ಟ್ ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ಹೇಳಲಿಕ್ಕಾಗಲ್ಲ. ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಮಾರ್ಕೆಟಲ್ಲಿ ಕಡಿಮೆ ಸ್ಯಾರೀಸ್ ಮಾರ್ತಾರೆ. ಆವಾಗ ಏನಾಗುತ್ತೆ ಅಂದರೆ ಈ ಲೈನ್ಸ್ ಇರುತ್ತಲ್ಲ, ಯಾವಾಗ ಬಟ್ಟೆ ತೆಳು ಬರುತ್ತೆ, ಈಗ ನಮ್ಮ ಸೀರೆ ಈ ಥರ ಮೇಲ್ ಮಾಡಿದ್ರೆ ಏನು ತೂತು ಕಾಣಲ್ಲ, ಏನು ತೂತಿಲ್ಲ ನೋಡಿ. ಈ ತೆಳು ಆಗಿದ ತಕ್ಷಣ ಇಲ್ಲೆಲ್ಲ ತೂತ್ಗಳು ಬಂದ್ಬಿಡುತ್ತೆ, ಗ್ಯಾಪ್ ಬಂದ್ಬಿಟ್ಟು ತೂತ್ಗಳು ಇರುತ್ತೆ. ಆಮೇಲೆ ಸ್ವಲ್ಪ ದಿನ ಹಾಕಿದ ತಕ್ಷಣ ಅರ್ಧೋಗ್ಬಿಡುತ್ತೆ. ಸೊ ನಾವು ಹೇಳೋದು ಕಸ್ಟಮರ್ಸ್ ನೋಡಬೇಕು ಅಂತ ಗೊತ್ತಿಲ್ಲ. ಹೌದು, ನಾವು ಯಾವಾಗಲೂ ಕಸ್ಟಮರ್ಸ್ಗೆ ಒಂದೇ ಹೇಳೋದು, ಸೀರೆ ತೊಗೋತಾರೆ 2 ತೊಗೊಳ್ಳೋದು ಬದಲಿ 1 ತೊಗೊಳ್ಳಿ, ಒಳ್ಳೆ ಕ್ವಾಲಿಟಿ ತೊಗೊಳ್ಳಿ. ಸುಮ್ಮನೆ ಕಡಿಮೆ ತೊಗೊಬಿಟ್ಟು ನೀವು ತೊಗೊಂಡು ಹೋಗೋದು, ಆಮೇಲೆ ಇಲ್ಲಿಂದಾನೇ ಅರ್ಧೋಗ್ತಾ ಹೋಗ್ಬಿಡುತ್ತೆ ಎಲ್ಲ. ಸೊ ಮೈಸೂರು ಸಿಲ್ಕ್ ಈ ಥರ ಬಟ್ಟೆ ಕ್ರೇಪ್ ಸಿಲ್ಕ್ ತೊಗೊಂಡಾಗ ನೀವೇನು ಮಾಡಬೇಕು ಅಂದರೆ ಥಿಕ್ ಮೆಟೀರಿಯಲೇ ತೊಗೋಬೇಕು. ಅವಾಗ ಬಾಳಿಗೆ ಜಾಸ್ತಿ ಬರುತ್ತೆ. ಮಿನಿಮಮ್ ಒಂದು 25-30 ಇಯರ್ಸ್ ಬರುತ್ತೆ ಮೇಡಮ್ ಇದು. ಚೆನ್ನಾಗಿದೆ ಸರ್, ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಹ್ಯಾಂಡ್ಲೂಮ್ ಸೆಕ್ಷನ್ ಇದೆ ಸರ್, ವೆರೈಟಿ ಇದೆ. ಹ್ಯಾಂಡ್ಲೂಮ್ ಸೆಕ್ಷನ್ ನಾವೇನು ಮಾಡಿದ್ದೀವಿ ಅಂದರೆ ವಿ ಡೋಂಟ್ ಕೀಪ್ ಆರ್ಡಿನರಿ ಸ್ಯಾರೀಸ್ ಯಾವುದೂ ಇಟ್ಟಿಲ್ಲ. ಸ್ವಲ್ಪ ಸ್ಪೆಷಲ್ ಡಿಸೈನ್ಸು ಎಲ್ಲೂ ಸಿಗಬಾರ್ದು ಅಂತ ಡಿಸೈನ್ ಕ್ರಿಯೇಟ್ ಮಾಡ್ಕೊಂಡು ಇಟ್ಟಿದ್ದೀವಿ ನೋಡಿ. ಇದೆಲ್ಲ 100% ಪ್ಯೂರ್ ಸಿಲ್ಕ್ ಹ್ಯಾಂಡ್ಲೂಮು. ಇಲ್ಲಿ ಬಾರ್ಡರ್ ನಾವು ಇಕ್ಕಟ್ ಡಿಸೈನ್ ಥರ ಕೊಟ್ಟಿದ್ದೀವಿ. ಅದು ಬಿಟ್ಟರೆ ಈ ಥರ ಇದೆ. ಇದು ಬ್ಲೌಸ್ ಸರ್, ಎಲ್ಲದಕ್ಕೆ ಬ್ಲೌಸ್ ಇದೆ. ಇಲ್ಲಿದೆ ನೋಡಿ, ಇದು ಬ್ಲೌಸ್ ಪೀಸು 100% ಪ್ಯೂರ್ ಇಂಗ್ಲಿಷ್ ಕಲರ್ಸ್ ಇವೆಲ್ಲ ಪೇಸ್ಟಲ್. ಇದು ನೋಡಿ, ಇದು ಒಂಥರ ಟ್ರೆಡಿಷನಲ್ ಡಿಸೈನ್ ಇದು. ಇದು ನೋಡಿ, ಒಳ್ಳೆ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಮತ್ತು ಇದೆಲ್ಲ ನಮ್ಮ ಟ್ರೆಡಿಷನಲ್ ಹಂಸಗಳು ಇವೆಲ್ಲ ಎಲ್ಲ ಮೋಸ್ಟ್ಲಿ ಎಲ್ಲ ಟ್ರೆಡಿಷನಲ್ ಡಿಸೈನ್ಸ್ ತುಂಬ ಚೆನ್ನಾಗಿದೆ. ಇದು ಹ್ಯಾಂಡ್ ವೀವರ್ಸ್ ಎಲ್ಲ ಹ್ಯಾಂಡ್ ವೂವನ್ ಇದು. ಇದು ನೋಡಿ ಒಂದು ಡಿಸೈನು ಬ್ಯೂಟಿಫುಲ್ ಆಕ್ಸಿಡೈಸ್ಡ್ ಇದು ಝರಿ ಇದೆ. ಝರಿ ಇದು ಇದು ಹುಟ್ಟದಾಗ ಭಾಳ ಚೆನ್ನಾಗಿ. ಇದಕ್ಕೆ ಬ್ಲೌಸ್ ಹೆಂಗೆ ಕೊಟ್ಟಿದ್ದಾರೆ ಸರ್? ಇದಕ್ಕೆ ಬ್ಲೌಸ್ ಪ್ಲೇನ್ ಕೊಟ್ಟಿದ್ದಾರೆ ಮೇಡಮ್. ಪ್ಲೇನ್ ಬ್ಲೌಸ್. ಇದಕ್ಕೆ ಬೇಕಾದ್ರೆ ವರ್ಕ್ ಮಾಡ್ಕೊಂತಾರೆ ಕೆಲವರು. ಅಲ್ಲ, ಜನರು ಈಗ ಎಲ್ಲ ವರ್ಕ್ ಮಾಡ್ಕೊತಿದ್ದಾರಲ್ಲ, ಬುಟಿಗೆ ಹೋಗಿ ಕೊಡ್ತಾರೆ, ವರ್ಕ್ ಮಾಡಿ. ತುಂಬ ಒಂಥರ ಅಫಿಷಿಯಲ್ ಲುಕ್ ಇದೆ ಸರ್. ಹೌದು, ತುಂಬ ಚೆಂದ ಇದೆ. ದೀಸ್ ಆರ್ ಆಲ್ ನ್ಯೂ ಕಾಂಬಿನೇಷನ್ಸ್. ಈ ಥರ ಎಲ್ಲ ಸಿಕ್ಕಲ್ಲ ನಿಮ್ಗೆ ಎಲ್ಲೂ. ಇಲ್ಲ, ಸಿಲ್ವರ್ ಝರಿ ಜೊತೆ ಬನಾರಸ್ ಸ್ಯಾರಿ. ಇದು ಬನಾರಸ್ ಅಲ್ಲ, ಇದು ಹ್ಯಾಂಡ್ಲೂಮ್ ನಮ್ಮ ಸೌತ್ ಲುಕ್ ಹಂಗೆ ಕಾಣಿಸುತ್ತೆ. ಇದರಲ್ಲಿ ಬರ್ಡ್ಸ್ ಎಲ್ಲ ಇದೆ ನೋಡಿ, ಎಲ್ಲ ಹಂಸಗಳು ಗಿಡಗಳ ಥರ ಇದೆ. ತುಂಬ ಚೆನ್ನಾಗಿ. ಇದಕ್ಕೆ ನಿಮಗೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ. ಈ ಥರ ಬ್ಲೌಸು. ಅದೇ ಪಲ್ಲು ಯಾವ್ದು ಬರುತ್ತೆ ಅದನ್ನು ಬ್ಲೌಸ್ ಬಂದ್ಬಿಡುತ್ತೆ. ಅದು ಬಿಟ್ಟರೆ ಸೆಲ್ಫ್, ಈಗ ಜನರು ಬರ್ತಾರೆ ಕಾಂಟ್ರಾಸ್ಟ್ ಬೇಡ ಅಂತಾರೆ, ಸೆಲ್ಫ್ ಬೇಕು ಅಂತಾರೆ, ಅಂಥವ್ರಿಗೆ ಈ ಥರ ಸೀರೆಗಳು. ಇದು ಮಾತ್ರ ನಮ್ಮ ಹತ್ರ ತುಂಬ ಹೋಗುತ್ತೆ. ಇದು ತುಂಬ ಚೆನ್ನಾಗಿದೆ. ಕ್ಲಾಸ್ ಅಂದರೆ ಗ್ರ್ಯಾಂಡ್ ಲುಕ್ ಬರುತ್ತೆ ಸರ್. ಇದು ರಿಸೆಪ್ಷನ್ಗೆ ಎಲ್ಲನೂ. ನಿಮ್ದೆಲ್ಲ ಆನ್ಲೈನ್ ಎಲ್ಲ ಇದೆಯಲ್ಲ ಸರ್, ಬಿಸ್ನೆಸ್ಸು, ಕೊರಿಯರ್ ಎಲ್ಲ ಮೇಡಮ್. ಈಗ ನಮ್ಮ ಹತ್ರ ಇನ್ನೊಂದು ಏನು ಮಾಡಿದ್ದೀವಿ ಅಂದರೆ, ಒಂದು ನಿಮಿಷ ತೋರಿಸ್ತೀನಿ ನೋಡಿ. ಈಗ ಕಸ್ಟಮರ್ಸ್ ಬರ್ತಾರೆ, ಕಸ್ಟಮರ್ಸ್ ಬಂದಾಗ ದೇ ಜಸ್ಟ್ ಹ್ಯಾವ್ ಟು ಕಾಲ್ ದಿಸ್ ನಂಬರ್. ನಮ್ಮ ಹುಡುಗ ಏನು ಮಾಡ್ತಾನೆ ಅಂದರೆ ವಿಡಿಯೋ ಕಾಲಲ್ಲಿ ಎಲ್ಲ ತೋರಿಸ್ತಾನೆ. ಎನಿವೇರ್ ಇನ್ ದ ವರ್ಲ್ಡ್ ಅವ್ರು ನಮಗೆ ವಿಡಿಯೋ ಕಾಲ್ ಮಾಡಿಬಿಟ್ಟು ಇಷ್ಟ ಮಾಡಿಬಿಟ್ರೆ, ಪೇಮೆಂಟ್ ಬಂದಿದ್ದ ತಕ್ಷಣ ವಿ ವಿಲ್ ಕೊರಿಯರ್ ಆ್ಯಂಡ್ ಸೆಂಡ್ ಇಟ್ ಟು ದೆಮ್. ಗುಡ್. ಸೊ ಅದರಲ್ಲಿ ನೋಡಿ, ಇದೊಂದು ವೆರೈಟಿ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ದಿಸ್ ಇಸ್ ವೆರಿ ವೆರಿ ಭಾಳ ಚೆಂದ ಇದೆ. ಬರೀ ಕಲರ್ ಅಲ್ಲ, ಈ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ. ಕಾಂಬಿನೇಷನ್ ಆಗಲಿ, ಇದು ಚೆಕ್ಸಲ್ಲಿ ಒಂದೊಂದು ಡಿಸೈನ್ ಬಂದಿದೆ. ತುಂಬ ಚೆನ್ನಾಗಿ. ಪ್ಲಸ್ 100% ಪ್ಯೂರ್ ಸಿಲ್ಕ್ ಇದು. ಮುಟ್ಕೊಂಡ್ರೆ ಗೊತ್ತಾಗುತ್ತೆ ಸರ್ ಏನು ಚೆಂದ ಇದೆ. ರೇಷ್ಮೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಬ್ಲೌಸ್ ಬಂದು ಇದು ಹೌದು, ಮಸ್ಟರ್ಡ್ ಬ್ಲೌಸ್. ಪಲ್ಲು ಯಾವ್ದು ಬರುತ್ತೆ ಅದೇ ಬ್ಲೌಸ್ ಬರುತ್ತೆ ನಿಮಗೆ. ತುಂಬ ಚೆನ್ನಾಗಿದೆ. ಸ್ವಲ್ಪ ಸ್ಯಾರೀಸ್ ವಿದೌಟ್ ಬಾರ್ಡರ್ಸ್ ಬರುತ್ತೆ, ಅದು ತೋರಿಸ್ತೀನಿ. 1-2-3 ಇರಿ ನೋಡಿ. ಇದಕ್ಕೆಲ್ಲ ಬಾರ್ಡರ್ಸ್ ಇರಲ್ಲ, ಬಾರ್ಡರ್ಲೆಸ್ ಸ್ಯಾರೀಸು. ಈಗ ಇದೆಲ್ಲ ಏನಕ್ಕೆ ಮಾಡೋದಂದ್ರೆ, ನಾವು ಸ್ಪೆಷಲ್ ಇದೆ ಸರ್ ಇವಾಗ ಸ್ಯಾರೀಸ್. ಇದೆಲ್ಲ ಏನಕ್ಕೆ ಮಾಡೋದಂದ್ರೆ, ಈಗ ಶಾರ್ಟ್ ಆಗಿರ್ತಾರಲ್ಲ, ಅವ್ರು ಬಾರ್ಡರ್ ಬೇಡ ಅಂತಾರೆ ನಮಗೆ. ಸೊ ಅಂಥವ್ರಿಗೆ ಈ ಥರ ಸ್ಯಾರೀಸ್ ಮಾಡ್ತೀವಿ. ಪ್ಲಸ್ ಈ ಸ್ಯಾರೀಸು ಅಷ್ಟೇ, ಪ್ರತಿ ಸ್ಯಾರಿಯಲ್ಲಿ ನಿಮಗೆ ಸಿಲ್ಕ್ ಮಾರ್ಕ್ ಇದ್ದೇ ಇರುತ್ತೆ. ಯಾವ ಸಂದೇಹ ಇಲ್ಲ ಮೇಡಮ್. ಟೆನ್ಷನ್ ತಗೋಬಾರ್ದು ಕಸ್ಟಮರ್ಸು. ಪಕ್ಕ ಇದೆ ಸರ್, ಇದು ಗೊತ್ತಾಗುತ್ತೆ. ಇದು ತುಂಬ ಚೆಂದ. ಇದು ಅಷ್ಟೇ, ಬರ್ನಿಂಗ್ ಟೆಸ್ಟ್ ಮಾಡಿದ್ರೆ ಅದೇ ಥರ ಸುಟ್ಟಿ ಬೂದಿ ಆಗಿಬಿಡುತ್ತೆ. ಕಲರ್ಸ್ ಪ್ರತಿ ಒಂದರಲ್ಲೂ ತುಂಬ ಇದರಲ್ಲಿ ಕಲರ್ಸು ಸಿಗೋದು ಕಷ್ಟ, ಕಡಿಮೆ. 2-3 ಯಾಕಂದ್ರೆ ಇದರಲ್ಲಿ ಹ್ಯಾಂಡ್ಲೂಮ್ ಅಲ್ಲ. ಈಗ ಒಂದು ಸಾರಿ ಬಂದಿದ ತಕ್ಷಣ ಇನ್ನೊಂದು ಸಾರಿ ಬರೋದು ಇನ್ನೊಂದು ವಾರ 15 ದಿನ ಆಗುತ್ತೆ. ಸೊ ಅಲ್ಲಿ ತನಕ ಇದು ಮಾರೋ ವಿ ವುಡ್ ಹ್ಯಾವ್ ಸೋಲ್ಡ್ ಇಟ್. ತುಂಬ ಚೆನ್ನಾಗಿದೆ ಇದು ನೋಡಿ. ಇದು ಒಂಥರ ಟ್ರೆಡಿಷನಲ್ ಡಿಸೈನು. ಸಿ ದಿಸ್. ತುಂಬ ಚೆನ್ನಾಗಿದೆ ಸರ್. ಇದು ಉಟ್ಕೊಂಡಾಗ ಎಷ್ಟು ಲುಕ್ ಅನಿಸುತ್ತೆ ಗೊತ್ತಾ ಸರ್? ಇದೆಲ್ಲ ಟ್ರೆಡಿಷನಲ್ಲು. ಓ, ಮೀನಾಕಾರಿ ಬಂದಿದೆ, ಬ್ಯೂಟಿಫುಲ್. ಮೆರೂನ್ ಬಾರ್ಡರ್ ಮೋಸ್ಟ್ಲಿ ಬ್ಲೌಸ್ ಇದು. ನಾವು ಯೂಶಲಿ ಮೇಡಮ್ ನಾವು ಏನು ಅನ್ಕೋತೀವಿ ಅಂದರೆ, ಬೇರೆ ಕಡೆ ಏನು ಸಿಕ್ಕಲ್ಲ ಅದು ಇಟ್ಕೋಬೇಕು. ಎಲ್ಲ ಕಡೆ ಸ್ಪೆಷಲ್ಲು.
ಯೂನಿಕ್. ನಮ್ಮ ಹತ್ರ ರೆಗ್ಯುಲರ್ಗೆ ಯಾರೂ ಬರಬಾರ್ದು, ಸ್ಪೆಷಲ್ ಬೇಕು ಅಂದರೆ ಇಲ್ಲಿ ಬರಬೇಕು ನಮ್ಮ ಹತ್ರ ಅಷ್ಟೇ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಕಲರ್ ಭಾಳ. ಈ ಥರ ಬ್ರೊಕೇಡ್ಗಳು ಬರುತ್ತೆ ನಿಮಗೆ ಪೇಸ್ಟಲ್ ಕಲರ್ಸಲ್ಲಿ. ತುಂಬ ಚೆನ್ನಾಗಿದೆ. ಇವೆಲ್ಲ ರಿಸೆಪ್ಷನ್ಗೆ ಭಾಳ ತಗೊಂತಾರೆ, ತುಂಬ ಚೆನ್ನಾಗಿರುತ್ತೆ. ಮದುವೆ ಹುಡುಗಿಗೂ ಭಾಳ ಚೆಂದ ಕಾಣಿಸುತ್ತೆ. ಈಗ ಇನ್ನೊಂದು ಸ್ಯಾರಿ ಇದೆ, ಅದು ಇದು ನೋಡಿ. ಇದೆಲ್ಲ ಏನಂದರೆ ಈಗ ಸ್ವಲ್ಪ ಜನ ಬರ್ತಾರೆ, ನಮಗೆ ಝರಿ ಬೇಡ ಅಂತಾರೆ, ನಮಗೆ ಥ್ರೆಡ್ ವರ್ಕ್ ಬೇಕು ಅಂತಾರೆ. ಇದು ನಮ್ಮದು ಮೈಸೂರು ದಸರಾ ಎಲಿಫೆಂಟ್ಸ್ ಇದೆಲ್ಲ ಅದರದ್ದು ಇನ್ಸ್ಪಿರೇಷನ್ ಹಾಕ್ಬಿಟ್ಟು ನಾವು ಇದು ಮಾಡಿರೋದು. ಟೋಟಲ್ ಎಲಿಫೆಂಟ್ಸು, ರೇಷ್ಮೆ ದಾರ, ಝರಿ ಏನೂ ಇಲ್ಲ, ನೆಗ್ಲಿಜಿಬಲ್. ಈಗ ಸ್ವಲ್ಪ ಜನ ಇದ್ದಾರೆ ಮೇಡಮ್, ಅವ್ರು ಏನು ಮಾಡ್ತಾರೆ ಗೊತ್ತಾ, ಪ್ರತಿದಿನ ಎವ್ರಿ ಡೇ ಡೈಲಿ ಯೂಸ್ಗೆ ಸಿಲ್ಕ್ ಸೀರೆನ ಹಾಕೊಳ್ಳೋದು, ಬೇರೆ ಹಾಕೋದೇ ಇಲ್ಲ. ಅಂಥವ್ರಿಗೆ ಈ ಥರ ಸ್ಯಾರೀಸ್ ಎಲ್ಲ ಮಾಡಿದ್ದೀವಿ ರೇಷ್ಮೆದು ಥ್ರೆಡ್ ವರ್ಕ್. ಸಿದಿಸ್ ಈ ಥರ ಕಲರ್ಸ್ ನೋಡಿ, ಎಲ್ಲೂ ನೋಡೋಕ್ಕೂ ಸಿಕ್ಕಲ್ಲ ನಿಮಗೆ. ತುಂಬ ಚೆನ್ನಾಗಿ ಕಲರ್ ಕಾಂಬಿನೇಷನ್ ಇಸ್ ಡಿಫ್ರೆಂಟ್. ವಾಹ್, ಎಷ್ಟು ಚೆಂದ ಇದೆ ಸರ್ ಇದು, ಡಿಫ್ರೆಂಟ್ ಕಲರು, ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್. ವೆರೈಟೀಸ್ ಏನು ಗೊತ್ತಾ ಮೇಡಮ್, ಬೆಳಗಿಂದ ಸಾಯಂಕಾಲ ನೀವು ಕೂತ್ಕೊಂಡ್ರು ಅಷ್ಟು ವೆರೈಟೀಸ್ ಇದೆ. ಎಲ್ಲಿ ತೋರಿಸ್ಲಿಕ್ಕೆ ಕಷ್ಟ ಆಗ್ತದೆ ಅಷ್ಟೇ ನಮಗೆ. ತುಂಬ ಚೆನ್ನಾಗಿದೆ ಬರುತ್ತೆ. ಇದು ನಮ್ಮ ಕೊಡಗ್ನವರು, ಅವ್ರು ಈ ಥರ ಸ್ಯಾರೀಸ್ ಜಾಸ್ತಿ ತಗೋತಾರೆ ಅಲ್ಲಿ. ಸ್ಯಾಟಿನ್ ಸಿಲ್ಕ್. ಸ್ಯಾಟಿನ್ ಸಿಲ್ಕ್ ಅಂತಾನೆ ಇದು. ಇದರಲ್ಲಿ ಒಳ್ಳೊಳ್ಳೆ ಡಿಸೈನ್ಸ್ ಇದೆ, ಬಳ್ಳಿ ಡಿಸೈನ್ಸ್ ಇದೆ, ಬುಟ್ಟ ಕಲರ್ಸು ಡಿಸೈನ್ಸ್ ಇದೆಲ್ಲ ಎಲ್ಲ ಫುಲ್ ಸಿಗುತ್ತೆ ನಿಮಗೆ. ಈ ರೇಂಜು ಫುಲ್ ಇಟ್ಟಿದ್ದೀವಿ. ಇದು ನಮ್ಮ ಕೂರ್ಗೀಸ್ ಬಂದವರು ಇದ್ದಾರಲ್ಲ ಅಂಥವ್ರು, ಅವ್ರಿಗೆ ನಾವು ಇದು ಸ್ಪೆಷಲ್ ಆಗಿ ಮಾಡಿಟ್ಟಿರೋದು. ಹೌದು. ಇದು ನೋಡಿ ಬ್ಲೌಸ್ ಇದು ನೋಡಿ, ಫುಲ್ ಡಿಸೈನ್ ಬಳ್ಳಿ ಡಿಸೈನ್ ಬರುತ್ತೆ. ಇದು ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದು ಈ ಕಲರು ಬ್ಲೌಸ್. ಪ್ಲಸ್ ಈ ಸ್ಯಾರೀಸ್ ಎಲ್ಲ ಏನು ಗೊತ್ತಾ ಮೇಡಮ್, ಹಿಂಗೆ ನೋಡಿದ್ರೆ ಗೊತ್ತಾಗಲ್ಲ, ನಾನು ಸ್ವಲ್ಪ ಹಾಕ್ಕೊಂಡು ತೋರಿಸ್ತೀನಿ ನೋಡಿ, ಬರೀ ಸೀರೆ ನೋಡಿ ಅಷ್ಟೇ. ತುಂಬ ಚೆಂದ ಇದೆ ಸೀರೆ ಬ್ಯೂಟಿ, ಹಿಂಗೆ ಇಟ್ಕೊಂಡ್ರೆ ಗೊತ್ತಾಗೋದು. ಹೌದು, ತುಂಬಾ ಚೆನ್ನಾಗಿದೆ. ಇದು ಒಂದು ಒಂಥರ ಬೇರೆ ಥರ ಡಿಸೈನ್, ಇದು ತುಂಬ ಕಂಟೆಂಪ್ರರಿ ಮಾಡರ್ನ್ ಡಿಸೈನ್ ವಿತ್ ಟ್ರೆಡಿಷನಲ್ ಡಿಸೈನ್. ಇದು ಬ್ಯೂಟಿಫುಲ್. ಇದು ಬ್ಲ್ಯಾಕ್ ಕಲರ್ ಇಷ್ಟಪಡೋರಿಗೆ ಇದು ಭಾಳ ಚೆನ್ನಾಗಿದೆ. ಬ್ಲೌಸ್ ಯಾವ್ದು ಬಂದಿದೆ ಸರ್? ಬ್ಲೌಸ್ ಪ್ಲೇನ್ ಮೇಡಮ್, ಪ್ಲೇನ್ ಬರುತ್ತೆ. ಅದು ವರ್ಕ್ ಮಾಡ್ಕೊಳ್ಳೋದು ಪ್ಲೇನ್ ಬರುತ್ತೆ, ಪ್ಲಸ್ ಸಿಲ್ಕ್ ಮಾರ್ಕು ಇದೆ. ಎವ್ರಿ ಸಿಲ್ಕ್ ಸ್ಯಾರಿ ವಿಲ್ ಹ್ಯಾವ್ ಅ ಸಿಲ್ಕ್ ಮಾರ್ಕ್. ಅಪ್ಪಟ್ಟ ರೇಷ್ಮೆ ಇದು ಟ್ರೆಡಿಷನಲ್ ಡಿಸೈನು ವಿದೌಟ್ ಝರಿ, ಥ್ರೆಡ್ ವರ್ಕ್, ತುಂಬ ಚೆನ್ನಾಗಿ ಟೋಟಲ್ ಥ್ರೆಡ್ ವರ್ಕ್ ಇದೆ. ಸಾಫ್ಟ್ನೆಸ್ ನೋಡಿ ಮೇಡಮ್, ಎಷ್ಟು ಹಿಂಗಿದೆ, ಹೆಂಗೆ ಹುಟ್ಟಿದ್ರು ಎಷ್ಟು ಗಂಟೆಗಳ ಪ್ರಿಂಟೆಡ್ ರೇಷ್ಮೆ ಸಾಫ್ಟ್ನೆಸ್ ಬರುತ್ತೆ ಇದು ನಿಮಗೆ. ತುಂಬ ಚೆನ್ನಾಗಿದೆ. ಇದು ಅಷ್ಟೇ ಥ್ರೆಡ್ ವರ್ಕು. ಇದೆಲ್ಲ ಏನಂದರೆ ಜನರು ಡೈಲಿ ಹಾಕೋತಾರಲ್ಲ ಅಂಥವ್ರಿಗೆ ಈ ಥರ ಇದೆಲ್ಲ ಸರ್ ಸ್ವಲ್ಪ ಹೆಂಗಾದ್ರೂ ಉಟ್ಕೊಂಡ್ರು ಮೈಗೆ ಸ್ವಲ್ಪ ಹಿತವಾಗಿ. ಇದೆಲ್ಲ ನಮ್ಮ ಪ್ರೊಸೆಷನ್ ಎಲಿಫೆಂಟ್ಸ್ ಥರ ಎಲ್ಲ ಇದೆ ನೋಡಿ. ನಮ್ಮ ಟ್ರೆಡಿಷನಲ್ ಅದು ಸೇಮ್ ಪಿಂಕ್ ಕಲರ್ ಬ್ಲೌಸ್ ಬಂದಿರಬಹುದು. ಬ್ಲೌಸ್ ಪಿಂಕ್ ಇಲ್ಲ, ಇದು ಸೆಲ್ಫ್ ಬರುತ್ತೆ. ಇದು ಬಂದಿದೆ. ಓಕೆ, ಹೌದು. ಕಲರ್ ಚೆನ್ನಾಗಿ. ಅದು ಬಿಟ್ಟರೆ ನಿಮಗೆ ಪೋಚಂಪುಳಿ ಬೇಕು. ಪೋಚಂಪುಳಿನೂ ಸ್ವಲ್ಪ ಇದೆ ನಮ್ಮ ಹತ್ರ. ಇದು ಅಪ್ಪಟ್ಟ ರೇಷ್ಮೆ. ಪೋಚಂಪಲ್ಲಿ ಕಲರ್ ಕಾಂಬಿನೇಷನ್ ಭಾಳ ಚಂದ ಇದೆ. ವೆರೈಟೀಸ್ ಏನು ಬೇಕು ಎಲ್ಲ ಸಿಗ್ಬಿಡುತ್ತೆ ಮೇಡಮ್, ಒಳ್ಳೆ ಕ್ವಾಲಿಟಿ ಸಿಗುತ್ತೆ ನಿಮಗೆ ಇಲ್ಲಿ. ಸಿಲ್ಕ್ ರಿಲೇಟೆಡ್ ಎಲ್ಲ ಸಿಗ್ಬಿಡುತ್ತೆ. ಸಿಲ್ಕ್ ರಿಲೇಟೆಡ್ ಬ್ಲೆಂಡೆಡು. ಈಗ ಇನ್ನೊಂದು ವೆರೈಟಿ ತೋರಿಸ್ತೀನಿ. ಈಗ ಆಫೀಸ್ಗೆ ಹೋಗೋಕ್ಕೆ ಪೀಪಲ್ ವಾಂಟ್ ಗುಡ್ ಸ್ಯಾರೀಸು. ಈಗ ಒಳ್ಳೆ ಸ್ಯಾರಿ ಬೇಕು. ಅವ್ರು ಏನು ಹೇಳ್ತಾರೆ ಅಂದರೆ ನಮಗೆ ಸಿಂಥೆಟಿಕ್ ಇರಬಾರ್ದು, ಕಾಟನ್ ಇದ್ರೆ ಪರವಾಗಿಲ್ಲ, ಸಿಲ್ಕ್ ಇದ್ರೆ ಪರವಾಗಿಲ್ಲ. ಆ ಥರ ಒಂದು ನಿಮ್ಗೆ ಸೀರೆ ತೋರಿಸ್ತೀನಿ. ಇದೆಲ್ಲ ಏನಂದರೆ ಕಾಟನ್ ಮತ್ತು ಒಂದು ಎಲೆ ಕಾಟನ್ನು, ಒಂದು ಎಲೆ ಪ್ಯೂರ್ ರೇಷ್ಮೆ ಬರುತ್ತೆ. ದಿಸ್ ಇಸ್ ಕಾಲ್ಡ್ ದ ಇಂಡಿಗೋ ಕಲೆಕ್ಷನ್. ಇದೆಲ್ಲ ಆಫೀಸ್ಗೆ ಹೋಗ್ತಾರಲ್ಲ ಅಂಥವ್ರಿಗೆ ಯೂನಿಕ್ ಸರ್, ಇದು ಭಾಳ ಚೆನ್ನಾಗಿರುತ್ತೆ. ಎಲ್ಲ ಬ್ಲಾಕ್ ಪ್ರಿಂಟು. ಇದರಲ್ಲಿ ಒಂದು 20 ಡಿಸೈನ್ಸ್ ಕೊಡ್ತೀನಿ. ಒಂದು ಸ್ಯಾರಿ ಓಪನ್ ಮಾಡೋದು ತೋರಿಸ್ತೀನಿ ನೋಡಿ ನಿಮಗೆ. ತುಂಬಾ ಚೆನ್ನಾಗಿ, ಒಂದು ಚೂರು ಶೆಕೆ ಆಗಲ್ಲ ಮೇಡಮ್, ಅಷ್ಟು ಬಟ್ಟೆ ಸಾಫ್ಟ್ ಆಗಿದೆ. ಮತ್ತೆ ಓಡಾಡ್ತಾ ಇರ್ತೀವಲ್ಲ, ತುಂಬಾ ಏನು ಹಿಂಸೆ ಅನ್ಸೋದಿಲ್ಲ. ದೊಡ್ಡ ಸೀರೆ ಇಲ್ಲ, ತುಂಬಾ ಕಂಫರ್ಟ್ ಇದೆ ಸರ್, ಸ್ಮೂತ್ ಇದೆ. ಇದರಲ್ಲಿ ಜನರು ಸಿಂಥೆಟಿಕ್ ಮಿಕ್ಸ್ ಮಾಡಿ ಕೊಡ್ತಾರೆ, ನಾವು ಆ ಥರ ಮಾಡಲ್ಲ. 100% ಪ್ಯೂರ್ ಕಾಟನ್, 100% ಪ್ಯೂರ್ ಸಿಲ್ಕ್.
ಪಲ್ಲು ಹೆಂಗೆ ಬಂದಿದೆ ಸರ್? ಪಲ್ಲು ಸಿಂಪಲ್ ಮೇಡಮ್, ಸಿಂಪಲ್ ಚೆನ್ನಾಗಿದೆ. ಸಿಂಪಲ್ ಪಲ್ಲು, ಡಿಸೈನ್ ಜಾಸ್ತಿ ಇದೆಯಲ್ಲ ಸರ್? ಅದು ಬಿಟ್ಟರೆ ಇದು ಬ್ಲೌಸ್ ಬರುತ್ತೆ ನಿಮಗೆ. ಇಲ್ಲ, ಉಟ್ಕೊಂಡಾಗ ಇದು ಭಾಳ ಚಂದ ಕಾಣಿಸ್ತದೆ. ಸೊ ನಮ್ಮ ಹತ್ರ ವರ್ಕಿಂಗ್ ವುಮೆನ್ಗಳಿಗೆ ಅವ್ರಿಗೂ ಸೀರೆಗಳು ಇದೆ. ಇಟ್ ಇಸ್ ಜಸ್ಟ್ ನಾಟ್ ಫಂಕ್ಷನ್ ಡೈಲಿ ಹಾಕೋಬೇಕು, ಬಟ್ ಎವ್ರಿಥಿಂಗ್ ಇಸ್ ಸಿಲ್ಕ್ ಆಫೀಸಲ್ಲಿ ಒಂದೇನೋ ಫಂಕ್ಷನ್ ನಡೀತಾ ಇದ್ದಾಗ ಉಟ್ಕೊಂಡು ಹೋಗ್ಬೇಕಲ್ಲ. ಈ ಥರದಲ್ಲಿ ನಮ್ಮ ಹತ್ರ ಸುಮಾರು ವೆರೈಟೀಸ್ ಇದೆ. ಇಲ್ಲ, ಕ್ವಾಲಿಟಿ ಕಲರ್ ಕಾಂಬಿನೇಷನ್ ಭಾಳ ಚಂದ ಇದೆ. ಟ್ರೆಡಿಷನಲ್ ಬಾರ್ಡರ್ಸು ವಿತ್ ಪ್ರಿಂಟ್ಸು ಒಂಥರ ಚೆನ್ನಾಗಿ ಕಾಣುತ್ತೆ. ಇದೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಗೋಲ್ಡನ್ ಇದೆ, ಅದ್ರ ಜೊತೆ ಇದು ಕಾಪರ್ ಇದೆ. ದಿಸ್ ಇಸ್ ಕಾಪರ್. ಇದು ನೋಡಿ, ಸ್ವಲ್ಪ ಅದು ಡಿಫ್ರೆಂಟ್ ಆಗಿ ಸರಿ ಗೊತ್ತಾಗ್ಬಿಡುತ್ತೆ ನೋಡಿ. ಹೌದೌದು, ಡಿಫ್ರೆಂಟ್ ಗೊತ್ತಾಗುತ್ತೆ. ಹೌದು, ಸ್ವಲ್ಪ ಜನ ಏನಂತಾರೆ ಅಂದರೆ ನಮಗೆ ಗೋಲ್ಡನ್ ಬೇಡ, ಡಲ್ ಆಗಿರಬೇಕು ಅಂತಾರೆ. ಸ್ವಲ್ಪ ಸೋಬರಾಗಿ ಇಷ್ಟಪಡ್ತಾರೆ. ಇದು ಸೋಬರ್ ಟೈಪು. ಓ, ಇದರದ್ದೇ ಭಾಳ ಇದು ಒಂಥರ ಎಷ್ಟು ಚಂದ ಇದೆ ಸರ್ ಇದು. ನೋಡಿ ವೀಕ್ಷಕರೇ, ಎಷ್ಟು ಚಂದ ಇದೆ. ಇನ್ನೊಂದೇನಂದ್ರೆ ಎಲ್ಲ ಒಂದೇ ಡಿಸೈನ್ ಒಂದೇ ಕಡೆ ನೋಡ್ದಂಗೆ ಅನ್ಸೋದಿಲ್ಲ. ಹೌದು, ಒಂಥರ ಡಿಫ್ರೆಂಟ್ ಆಗಿದೆ. ದಟ್ ಇಸ್ ವೈ ವಿ ಸ್ಟ್ಯಾಂಡ್ ಔಟ್ ಮೇಡಮ್, ದಟ್ ಇಸ್ ವೈ ವಿ ಸ್ಟ್ಯಾಂಡ್ ಔಟ್. ಈಗ ಮಾಮೂಲಿ ವೆರೈಟಿ ಬೇಕು ಅಂದರೆ ಮೈಸೂರಲ್ಲಿ 100 ಅಂಗಡಿ ಇದೆ, ಎಲ್ಲರೂ ಅಲ್ಲಿ ಹೋಗ್ತಾರೆ. ಸ್ಪೆಷಲ್ ಬೇಕು ಅಂದರೆ ಜನರು ಬಾದ್ಶಾ ಸ್ಟೋರ್ಸ್, ದಟ್ ಇಸ್ ವೈ ವಿ ಕಾಲ್ಡ್ ಅಸ್ ಬಾದ್ಶಾ ಸ್ಟೋರ್ಸ್ ದ ಸಿಲ್ಕ್ ಎಕ್ಸ್ಪೀರಿಯನ್ಸ್ ಸಿನ್ಸ್ 1965. ಸೊ ಪೀಪಲ್ ಹೂ ವಾಂಟ್ ಗುಡ್ ಸಿಲ್ಕ್ ಸ್ಯಾರೀಸ್ ಇದೆಯಲ್ಲ, ಅವ್ರು ಹುಡ್ಕೊಂಡೇ ಬರ್ತಾರೆ. ಪ್ಲಸ್ ಗಾಡ್ಸ್ ಗ್ರೇಸ್ ಇಸ್ ನಮ್ಮ ಕನ್ವರ್ಷನ್ ರೇಟ್ ಇಸ್ ಮೋರ್ ದೆನ್ ಅಬೌಟ್ 90%. ಸುಮ್ಮನೆ ಬಂದ್ಬಿಟ್ಟು ನೋಡೋರು ಯಾರು ಬರಲ್ಲ, ಇಲ್ಲಿ ತಗೊಳ್ಳೋಕೆ ಬರ್ತಾರೆ. ಖುಷಿ ಆಗುತ್ತೆ ಸರ್. ನಿಮ್ಮ ಕಸ್ಟಮರ್ಸ್ ಎಲ್ಲಿ ಇದ್ದಾರೆ ಸರ್ ತಿಳ್ಕೊಬೋದಾ? ಆಲ್ ಓವರ್ ಇಂಡಿಯಾ ಮೇಡಮ್. ಈಗ ನಾನು ಚಿಕ್ಕವರು ಇದ್ದಾಗ ಬಾಂಬೆಯಿಂದ ಆ್ಯಕ್ಟರ್ಸು, ಇವು ಯಾರಪ್ಪ, ಡಿಂಪಲ್ ಕಪಾಡಿಯಾ, ಆಮೇಲೆ ಕಪಿಲ್ ದೇವ್ ಹೆಂಡತಿ, ಈಗ JK ಟೈರ್ಸ್ ಇದೆಯಲ್ಲ, ಅವರು ಈಗ ಸಿಂಗಾನಿಯಾ ಫ್ಯಾಮಿಲಿ ತಗೊಂಡಿದ್ದಾರೆ. ಸೊ ಅವ್ರು ತಗೊಂಡ್ಮೇಲೆ ಅವ್ರ ಜೊತೆ ಕಪಿಲ್ ದೇವ್ ಹೆಂಡತಿ ರೂಮಿ ದೇವ್ ಅವರು ಇಲ್ಲಿ ಬಂದಿದ್ರು. ಆಮೇಲೆ ಲಾಟ್ ಆಫ್ ಆ್ಯಕ್ಟರ್ಸು, ನಮ್ಮ ಯಾರಪ್ಪ ಅವರು ಹಳೆ ಆ್ಯಕ್ಟರ್ಸ್ ಇದಾರಲ್ಲ, ಅವ್ರು ಎಲ್ಲರೂ ನಮ್ಮ ಅಂಗಡಿಗೆ ಬಂದ್ಬಿಟ್ಟು ತಗೋತಿದ್ರು. ಶೂಟಿಂಗ್ ಆ ಟೈಮಲ್ಲಿ ಶೂಟಿಂಗ್ ಇದ್ದಾಗ ಆ್ಯಕ್ಟರ್ಸ್ ಬಂದವ್ರೆ, ಫಾರಿನರ್ಸ್ ಅಂತೂ ಬೇಕಾದಷ್ಟು ಜನ ಬಂದವ್ರೆ. ಈ ಸ್ವಾಮೀಜಿ ಇದಾರಲ್ಲ, ಗಣಪತಿ ಸ್ವಾಮೀಜಿ, ಅವ್ರು ಅಲ್ಲೆಲ್ಲ ಯಾರ್ಯಾರೋ ಬರ್ತಾರೆ. ಅವ್ರು ಬಂದಾಗ ಸನ್ಮಾನ ಮಾಡಕ್ಕೆ ಶಾಲ್ಸು ನಮ್ಮ ಹತ್ರ ಬಂದು ತಗೊಂಡು ಹೋಗ್ತಾರೆ. ರೇಷ್ಮೆದು. ಹೌದು. ಈಗ ಏನಾಗುತ್ತೆ ಅಂದರೆ ದೊಡ್ಡವ್ರಿಗೆ ಸೀರೆ ಆಗೋಯ್ತು, ಗಂಡಸರು ಪಂಚೆ ತಗೋಬಿಡ್ತಾರೆ. ಆ ಪಂಚೆನೂ ನಮ್ಮ ಹತ್ರ ಇದೆ, ರೇಷ್ಮೆ ಪಂಚೆ. ತೋರಿಸ್ತೀನಿ ರೇಷ್ಮೆ ಪಂಚೆ ತೋರಿಸ್ತೀನಿ ನಿಮಗೆ. ಇದು ಚಿಕ್ಕ ಮಕ್ಕಳಿಗೆ ಲಂಗ ದಾವಣಿ ಪೀಸ್, ಇದು ಬ್ರೊಕೇಡಲ್ಲಿ. ಇದು ನೋಡಿ, ಮಕ್ಕಳು ದೇ ಶುಡ್ ನಾಟ್ ಫೀಲ್ ಲೆಫ್ಟ್ ಔಟ್. ದಿಸ್ ಇಸ್ ಅ ಬ್ಲೌಸ್ ವಾಟ್ ಯು ಗೆಟ್ ವಿತ್ ಇಟ್. ಲಂಗ ದಾವಣಿ ಬೇಕು ಅಂದರೆ ಮಕ್ಕಳಿಗೆ ಈ ಥರ ಲಂಗ ದಾವಣಿ ಬೇಕಾದಷ್ಟು ಡಿಸೈನ್ಸ್, ಬೇಕಾದಷ್ಟು ಕಲರ್. ಹೌದು, ಇದು ಬ್ಲೌಸ್ ಬರುತ್ತೆ ನಿಮಗೆ. ಇದು ಬ್ಲೌಸ್ ಪೀಸ್. ತಾಯಿ ಜೊತೆ ಮಗಳು ಚೆನ್ನಾಗಿ ಕಾಣಬೇಕಲ್ಲ ಸರ್. ಫಂಕ್ಷನಲ್ಲಿ ಅವರು ಮಕ್ಕಳು ಚೆನ್ನಾಗಿ ಕಾಣಿಸ್ಬೇಕು. ಇದ್ರ ಜೊತೆ ನಾವು ತಂದೆಗೂ ಬಿಟ್ಟಿಲ್ಲ. ಈಗ ಗಂಡಸರಿಗೆ ಅಲ್ಲಿ ಶೋ ಪಂಚೆ ನೋಡಿ, ಇದು ರೇಷ್ಮೆ ಪಂಚೆ ಗಂಡಸರಿಗೆ. ಬರೀ ಲೇಡೀಸು ಅಂದ್ಬಿಟ್ಟು ಏನಿಲ್ಲ, ಗಂಡಸರಿಗೂ ನಾವು ಇಟ್ಟಿದ್ದೀವಿ. ಇದು ಮದುವೆ ಹುಡುಗನಿಗೂ ಹುಡುಗನಿಗಾಗುತ್ತೆ, ತಂದೆಗೆ ಬೇಕಾಗುತ್ತೆ. ಪೂಜೆಗಳಿಗೆ ತಗೋತಾರೆ ಜನರು. ಆಮೇಲೆ ಇದು ಮಡಿ, ದಿಸ್ ಇಸ್ ಫಾರ್ ದ ಪೂಜಾರೀಸ್, ಅವರು ತಗೋತಾರೆ. ಇದು ಕಲರು. ಆ್ಯಂಡ್ ಇದರಲ್ಲಿ ಅದಕ್ಕಿಂತ ಒಳ್ಳೆ ಕ್ವಾಲಿಟಿ ಯಾವುದಂದ್ರೆ, ನಾನಲ್ಲಿ ಕ್ರೇಪ್ ಸಿಲ್ಕ್ ಸೀರೆ ತೊಗೊಂಡ್ರಲ್ಲ, ಆ ಬಟ್ಟೆಯಲ್ಲೂ ನಾವು ಸಾಫ್ಟ್ ಬಟ್ಟೆ. ಇದು ಪಂಚಶಲ್ಯ. ಇದು ಎಲ್ಲರೂ ಇಡಲ್ಲ, ಸ್ವಲ್ಪ ಒಳ್ಳೆ ಬಟ್ಟೆ ಇದು. ನೋಡಿ, ಇದರಲ್ಲಿ ಕಲರ್ಸು 2-3 ಕಲರ್ ಈ ಥರ ಬರುತ್ತೆ. ಇದೆಲ್ಲ ಗಂಡಸರಿಗೆ. ಅದು ಬಿಟ್ಟರೆ ಆಲ್ ಓವರ್ ವರ್ಲ್ಡ್ ಅಲ್ಲಿ ಯಾರು ರೇಷ್ಮೆ ಲುಂಗಿ ಮಾಡೋದಿಲ್ಲ. ಇದು ರೇಷ್ಮೆ, ಅಪ್ಪಟ್ಟ ರೇಷ್ಮೆ ಲುಂಗಿ. ಇದು ಪ್ಯೂರ್ ರೇಷ್ಮೆ ಲುಂಗಿ. ಹೋಗ್ತಿದೆ ಸರ್ ಮಾರ್ಕೆಟ್, ಕೇಳ್ಕೊಂಡು ಬರ್ತಾರೆ. ಈಗ ಏನಾಗುತ್ತೆ ಅಂದ್ರೆ, ಲೇಡೀಸ್ ಎಲ್ಲ ಇದಾರಲ್ಲ, ಅವರು ಕಾಸ್ಟ್ಲಿ ಸ್ಯಾರಿ ತಗೋತಾರೆ. ಗಂಡಸರಿಗೆ ಏನಿದೆ, ಏನೂ ಇಲ್ಲ. ಇದು ರೇಷ್ಮೆ ಲುಂಗಿ. ಚೆನ್ನಾಗಿದೆ ಸರ್ ನಿಮ್ಮ ಐಡಿಯಾ. ಅಪ್ಪಟ್ಟ ರೇಷ್ಮೆ ಲುಂಗಿ ಇದು. ನೋಡಿ ವೀಕ್ಷಕರೇ, ನಿಮ್ಗೆ ಯಾರಾದರೂ ಸ್ಪೆಷಲ್ ಆಗಿ ಏನಾದರೂ ಗಿಫ್ಟ್ ಕೊಡ್ಬೇಕು ನಿಮ್ಮ ಮನೆಯವ್ರಿಗೆ ಅಂದರೆ ಲುಂಗಿ ಕೊಟ್ಟರೆ ರೇಷ್ಮೆದು ಸ್ವಲ್ಪ ಯೂನಿಕ್ ಆಗಿದೆ. ಇಲ್ಲಿ ನೋಡಿ, ಇದೆಲ್ಲ ರೇಷ್ಮೆ ಲುಂಗಿ. ನನ್ಗೆ ಗೊತ್ತಿರಂಗೆ ಯಾರು ಇಂಡಿಯಾದಲ್ಲಿ ಯಾರು ರೇಷ್ಮೆ ಲುಂಗಿ ಸೇಲ್ ಮಾಡಿಲ್ಲ, ಮಾಡಿಲ್ಲ. ನಾವು ಇಟ್ಕೊಂಡಿದ್ದೀವಿ. ಅದೇ ಹೇಳ್ದಲ್ಲ ಮೇಡಮ್, ಯೂನಿಕ್ ಆಗಬೇಕು ಅಂದರೆ ನಮ್ಮ ಹತ್ರ ಬನ್ನಿ. ಕರೆಕ್ಟ್. ಯೂಶಲಿ ಮೈಸೂರು ಸಿಲ್ಕ್ ಸ್ಯಾರೀಸ್ ಇದೆಯಲ್ಲ, ಅದಕ್ಕೆ ಬ್ಲೌಸ್ ಬರಲ್ಲ. ಹೌದು ಸರ್. ಸೊ ಅಂಥವ್ರಿಗೆ ನಾವು ಕೆಳಗಡೆ ಒಂದು ಸೆಕ್ಷನ್ ಇಟ್ಕೊಂಡಿದ್ದೀವಿ. ಒಳ್ಳೆ ಕೆಲಸ ಮಾಡಿದ್ದೀರಿ ಸರ್. ಆಚೆ ಮತ್ತೆ ಇನ್ನೊಂದು ಕಡೆ ಹೋಗೋ ಎಲ್ಲೂ ಹೋಗೋದು ಬೇಕಾಗಿಲ್ಲ. ಅಲ್ಲಿ ನಮ್ಮ ಅಂಗಡಿ ಪಕ್ಕದಲ್ಲಿ KSS ಇದೆ, ಅಲ್ಲಿಂದ ಸೀರೆ ತಗೋತಾರೆ, ಇಲ್ಲಿ ಬರ್ತಾರೆ, ಬಂದ್ಬಿಟ್ಟು ಬ್ಲೌಸ್ ತಗೊಂಡು ಹೋಗ್ತಾರೆ.
ಅದು ಅಷ್ಟೇ ಎಲ್ಲ ಪ್ರೀಮಿಯಂ ಪ್ರಾಡಕ್ಟ್ಸು. ಆರ್ಡಿನರಿ ಪ್ರಾಡಕ್ಟ್ಸ್ಗೆ ಅಕ್ಕಪಕ್ಕ ಸುಮಾರು ಜನ ಅಂಗಡಿ ಇದೆ. ದಿಸ್ ಇಸ್ ಓನ್ಲಿ ಫಾರ್ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ವಿಚ್ ಆರ್ ಗುಡ್. ಅದು ನೋಡೋಣವಾ ಸರ್? ಮೇಡಮ್ ಇದೊಂದು ಸ್ಪೆಷಲ್ ಐಟಮ್. ಇದು ಏನಂದರೆ ಈಗ ಮೈಸೂರು ಸಿಲ್ಕ್ ಸೀರೆಗೆ ಜನರು ಏನು ಮಾಡ್ತಾರೆ, ಅವ್ರಿಗೆ ಮೈಸೂರು ಸಿಲ್ಕ್ ಸೀರೆ ತೊಗೊಬರ್ತಾರೆ, ಬ್ಲೌಸ್ ಇರಲ್ಲ. ಸೊ ಅಂಥವ್ರಿಗೆ ಈಗ ಪ್ಲೇನ್ ಸೀರೆ ಬ್ಲೌಸ್ ಬೇಕು ಅಂತ ಇದು ರೇಷ್ಮೆ ಬಟ್ಟೆ, ಇದು ಸೇಮ್ ಅದೇ ಥರ ಬಟ್ಟೆ ಇದು. ಇದೇನು ನಾವೇನು ಮಾಡ್ತೀವಿ ಅಂದರೆ ಬ್ಲೌಸ್ ಪೀಸ್ದು ಅವ್ರದ್ದು ಕಲರ್ದು ಸ್ಮಾಲ್ ಪೀಸ್ ತೊಗೊಂಡು ಡೈ ಮಾಡಿಬಿಟ್ಟು ಅವ್ರ ಸೀರೆ ಏನು ಕಲರ್ ಇದೆ ಡೈ ಮಾಡಿಬಿಟ್ಟು ಕೊಡ್ತೀವಿ. ನಮ್ಮ ಹತ್ರ ಒಬ್ರು ಇದ್ದಾರೆ, ಹಳೊಬ್ರು ಯಾರು, ಅವರು ಡೈ ಮಾಡಿಕೊಡ್ತಾರೆ. ಆ ಸರ್ವಿಸ್ ಅವ್ರಿಗೆ ಕೊಡ್ತೀವಿ ನಾವು. ಬಟ್ಟೆ ನಮ್ಮದು, ಡೈಯಿಂಗ್ ಎಲ್ಲ ನಮ್ದಲ್ಲ. ಇದು ಎನಿ ಕಲರ್ ಸಾರಿ ನೀವು ತಂದು ಕೊಟ್ಟರೆ ಮೈಸೂರು ಸಿಲ್ಕ್ದು ಆ ಕಲರ್ ಡೈ ಮಾಡಿಕೊಡ್ತೀವಿ. ಬೆಸ್ಟ್ ಸರ್, ಇದು ಒಂಥರ ಸರ್ವಿಸ್ ಚೆನ್ನಾಗಿ. ಸೊ ಅವಾಗ ಏನು ಮಾಡ್ತಾರೆ ಅಂದರೆ ಜನರು ಇದು ಡೈ ಆಗಿದ ತಕ್ಷಣ ಇದ್ರ ಮೇಲೆ ವರ್ಕ್ ಮಾಡಿಬಿಟ್ಟು ಬ್ಲೌಸ್ ಎಲ್ಲ ಹೊಲಿಸ್ಕೊತಾರೆ. ಇದೊಂದು ಕನ್ವೀನಿಯಂಟ್ ನಿಮ್ಮ ಹತ್ರ, ತುಂಬ ಚೆನ್ನಾಗಿದೆ. ಇದು ಅಷ್ಟೇ ಅಪ್ಪಟ್ಟ ರೇಷ್ಮೆ. ಇದು ನೋಡಿ, ಇದು ಅಪ್ಪಟ್ಟ ರೇಷ್ಮೆ ಇದೆ ಅಂದ್ಬಿಟ್ಟಿನಿ ಡೈ ಮಾಡೋಕ್ಕಾಗೋದು. ಸಿಂಥೆಟಿಕ್ ಬಟ್ಟೆ ಡೈ ಎಲ್ಲ ಮಾಡೋಕ್ಕೆ ಕಷ್ಟ. ಆಮೇಲೆ ಗೊತ್ತಾಗುತ್ತೆ, ಅದು 99.9% ಕಲರ್ ಕರೆಕ್ಟಾಗಿ ಬರುತ್ತೆ. ಇದು ಒಂದು ನಮ್ದು ಸ್ಮಾಲ್ ಸೆಕ್ಷನ್. ಇದೇನಂದ್ರೆ ನಾನು ಬೆಳಿಗ್ಗೆ ಹೇಳಿದ್ರಲ್ಲ, ಮೈಸೂರು ಸಿಲ್ಕ್ ಸ್ಯಾರಿ ತಗೋತಾರೆ, ಅದರಲ್ಲಿ ಬ್ಲೌಸ್ ಇರಲ್ಲ. ಇಲ್ಲಾಂದ್ರೆ ನಿಮ್ಮ ಮನೇಲಿ ಯಾವುದೋ ಒಂದು ಸೀರೆ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಫಿಟ್ಟಿಂಗ್ ಏನೋ ಕೆಟ್ಟೋಗ್ಬಿಟ್ಟು ನಿಮ್ಮ ಸೀರೆ ಹಾಕೊಳ್ಳೋಕ್ಕಾಗಲ್ಲ. ಅಂಥವ್ರು ಏನು ಮಾಡ್ತಾರೆ ಅಂದರೆ ಈ ಥರ ಬ್ಲೌಸ್ ಮ್ಯಾಚಿಂಗ್ ಮಾಡಿಬಿಟ್ಟು ಕೊಡ್ತೀವಿ ನಾವು. ಮ್ಯಾಚಿಂಗ್ ಮಾಡಿಬಿಟ್ಟು ನೀವು ಪುನಃ ಸೀರೆ ಯೂಸ್ ಮಾಡ್ಕೋಬಹುದು, ಬೇಕಾದ್ರೆ ವರ್ಕ್ ಮಾಡ್ಕೋಬಹುದು. ಇನ್ನೊಂದು ಇದು ಮ್ಯಾಚ್, ಕರೆಕ್ಟ್ ಮ್ಯಾಚ್ ಸರ್ ಇದು ಮೈಸೂರು ಸಿಲ್ಕ್ಗಳಿಗೆಲ್ಲ? ಇದೆಲ್ಲ ಮೈಸೂರು ಸಿಲ್ಕ್ಗೋಸ್ಕರನೇ ಇಟ್ಟಿರೋದು. ಓಕೆ, ಇದು ಬಹಳ ಚೆನ್ನಾಗಿದೆ ನೋಡಿ ವೀಕ್ಷಕರೇ. ಇದು ನಮಗೆ ಮೈಸೂರು ಸಿಲ್ಕ್ದೇ ಒಂದು ಟಾಸ್ಕ್ ಇರುತ್ತೆ, ಬ್ಲೌಸ್ ಇರೋದಿಲ್ಲ ಅಂತ. ಇದರಲ್ಲಿ ತುಂಬಾ ವೆರೈಟೀಸ್ ಇದೆ, ಇಲ್ಲೆಲ್ಲ ಕಲರ್ಸ್ ಇದೆ, ತುಂಬಾನೇ ಇದಾವೆ, ಎಲ್ಲ ತೋರಿಸಲಿಕ್ಕೆ ಕಷ್ಟ. ಡಿಸೈನ್ಗಳು ನೋಡಿ, ಆಲ್ ದೀಸ್ ಆರ್ ಫಾರ್ ಮೈಸೂರು ಸಿಲ್ಕ್ಸ್. ನೋಡಿ, ಇದೇ ಡಿಸೈನ್ ಅಲ್ಲಿ ಸುಮಾರು ಶೇಡ್ಸ್ ಇದಾವೆ, ತುಂಬಾ ಚೆನ್ನಾಗಿದೆ. ಈಗ ಯಾರಿಗಾದ್ರೂ ಸಿಲ್ವರ್ ಬೇಕು, ಸಿಲ್ವರ್ ಸರಿ ಇದು ಇದೆ ನೋಡಿ. ಕೆಲವೊಂದು ಸಿಲ್ವರ್ ಕಾಂಬಿನೇಷನಲ್ಲಿ ಬರುತ್ತೆ. ಹಾಗಾಗಿ ಆರಾಮ್ಸೆ ಇಲ್ಲಿ ಬಂದರೆ ಬ್ಲೌಸಸ್ಸು ನೀವು ಪರ್ಚೇಸ್. ಬ್ಲೌಸು ಅಷ್ಟೇ ಎಲ್ಲ ಪ್ರೀಮಿಯಮ್, ಲೋಕಲ್ ಯಾವುದೂ ಇಲ್ಲ. ನಮ್ಮ ಅಂಗಡಿಯಲ್ಲಿ ನಾವು ಏನು, ನಮ್ಮ ಮೋಟೋ ಏನಂದರೆ ಲೋಕಲ್ ಏನು ಇಡಬಾರ್ದು, ಯೂನಿಕ್ ಆಗಿರಬೇಕು. ಜನರು ಹಾಕೊಂಡ್ರೆ 4 ಜನ ಕೇಳಬೇಕು ಎಲ್ಲಿಂದ ತಂದ್ರಿ. ಹೌದು, ಅದು ಬಿಟ್ಟರೆ ಇನ್ನೊಂದು ನಾನು ತೋರ್ಸಕ್ಕೆ ಮರ್ತದೆ. ಇದು ರೇಷ್ಮೆ ಬಾರ್ಡರ್ಗಳು. ಈ ಬುಟೀಕ್ ಅವ್ರು ಬಂದ್ಬಿಟ್ಟು ನಮ್ಮ ಹತ್ರ ಈ ಥರ ಬಾರ್ಡರ್ಸ್ ಕೇಳ್ತಾರೆ, ಅದು ಇಟ್ಕೊಂಡಿದ್ವಿ. ಇದೆಲ್ಲ ಹ್ಯಾಂಡ್ಲೂಮ್ ಬಾರ್ಡರ್ಸ್. ಇದು ದಿಸ್ ಇಸ್ ನಾಟ್ ಮಿಷಿನ್ ಮೇಡು, ಇವೆಲ್ಲ ಹ್ಯಾಂಡ್ ಮೇಡ್, ಎಲ್ಲ ಹ್ಯಾಂಡ್ಲೂಮ್, ಎಲ್ಲ ಹ್ಯಾಂಡ್ಲೂಮ್ ಬಾರ್ಡರ್ಸ್. ಇದು ಎಲಿಫೆಂಟ್ಸ್ ಇದೆಲ್ಲ ಇದೆ ನೋಡಿ. ಇದೆಲ್ಲ ಜಾಸ್ತಿ ಮಾತ್ರ ಇವು ಬುಟೀಕ್ ಅವರೇ ಬಂದು ತೊಗೊಂಡು ಹೋಗ್ತಾರೆ. ಕ್ರಿಯೇಟ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇವೆಲ್ಲ. ಕಂಚಿ ಸ್ಯಾರೀಸು ಬ್ಲೌಸ್ ಕೆಟ್ಟೋಗಿರುತ್ತೆ ಅಂಥವ್ರಿಗೆ ಈ ಥರ ಡಬಲ್ ಕಲರ್ ಎಲ್ಲ ಬ್ಲೌಸಸ್ ರೇಷ್ಮೆದು ಸಿಗುತ್ತೆ ನಿಮಗೆ. ಕಂಚಿ ಸ್ಯಾರೀಸ್ಗೆ ಮ್ಯಾಚಿಂಗ್ ಮಾಡುತ್ತೆ. ನಂದೊಂದು 15 ವರ್ಷದ ಸೀರೆ ಚೆನ್ನಾಗಿದೆ, ಬ್ಲೌಸ್ ಹೋಗಿರುತ್ತೆ, ಅವಾಗ ಇದು ತಗೋಬೋದು. ಸೂಪರ್ ಚೆನ್ನಾಗಿದೆ. ಈ ಥರ ಎಲ್ಲ ಡಬಲ್ ಕಲರ್ಸ್ ಎಲ್ಲ ಬರುತ್ತೆ ನಿಮಗೆ ಈ ಬಟ್ಟೆಯಲ್ಲಿ. ಇದು ಅಪ್ಪಟ ರೇಷ್ಮೆ, ಪ್ಯೂರ್ ರೇಷ್ಮೆ ಇದು. ನೋಡಿ ವೀಕ್ಷಕರೇ, ನಮ್ದು ಈ ತರ ಪೀಸ್ ಸೀರೆ ಇಲ್ಲಿ ಬನ್ನಿ, ಬ್ಲೌಸ್ ತಗೊಂಡು ಹೋಗಿ ವಾಪಸ್ ಹಾಕೊಳ್ಳಿ. ಈಗ ಮತ್ತೆ ಟ್ರೆಂಡ್ ಆಗಿದೆ ಸರ್. ನಾನು ಯಾವಾಗಲೂ ಏನು ಹೇಳೋದಂದ್ರೆ, ಕಾಂಜೀವರಂ ಸೀರೆ, ಮೈಸೂರು ಸಿಲ್ಕ್ ಸೀರೆ ಆಗಲಿ ಯಾವುದು ಹಳೇದಾಗಲ್ಲ, ಅದೇ ಡಿಸೈನು ವಾಪಸ್ ಬರೋದು. ಸೊ ಸಿಲ್ಕ್ ಸ್ಯಾರಿ ತಗೊಂಡ್ರೆ ಒಂಥರ ಇನ್ವೆಸ್ಟ್ಮೆಂಟು. ಈಗ ನಿಮ್ಮ ಸೀರೆ ನಿಮ್ಮ ಮಗಳು ಹಾಕೋತಾರೆ, ಮೊಮ್ಮಗಳು ಹಾಕೋತಾರೆ, ಔಟ್ ಆಫ್ ಫ್ಯಾಷನ್ ಆಗಲ್ಲ. ಸೊ ಆ ಸೀರೆ ಕ್ಲೀನಾಗಿ ಇಟ್ಕೊಂಡ್ರೆ ಬ್ಲೌಸ್ಗಳು ನಮ್ಮ ಅಂಗಡಿಯಲ್ಲಿ ಸಿಗುತ್ತೆ. ಮೇಡಮ್ ಇದೊಂದು ಲಾಸ್ಟ್ ಐಟಮ್. ಇದು ಐಟಮ್ ಏನಂದ್ರೆ, ಯೂಶಲಿ ಈಗ ಈ ಸ್ವಾಮೀಜಿಗಳು ಆಗಲಿ ಇಲ್ಲ ಪೊಲಿಟಿಷಿಯನ್ಸ್ ಆಗಲಿ ಅವ್ರು ಬಂದಾಗ ಅವ್ರು ಏನಂತಾರೆ ಅಂದರೆ, ನಮಗೆ ಸೆಲೆಬ್ರಿಟೀಸ್ ಗೆಸ್ಟ್ಗೆ ಒಳ್ಳೆ ಸನ್ಮಾನ ಮಾಡೋಕ್ಕೆ ಶಾಲ್ಸ್ ಬೇಕು ಅಂತಾರೆ, ಆರ್ಡಿನರಿ ಬೇಡ ಅಂತಾರೆ. ಅಂಥವ್ರಿಗೆ ಇದೆಲ್ಲ ನಾವು ಶಾಲ್ಸ್ ಮಾಡ್ಕೊಂಡಿದ್ವಿ. ಇದು ಪ್ಯೂರ್ ಸಿಲ್ಕ್ ವಿತ್ ಪ್ಯೂರ್ ವುಲ್ ಬರುತ್ತೆ ಮಿಕ್ಸು, ಇಲ್ಲ ಪ್ಯೂರ್ ಸಿಲ್ಕ್ ಬರುತ್ತೆ. ಈ ಥರ ಶಾಲ್ಸ್ ಸನ್ಮಾನ ಮಾಡೋಕ್ಕೆ ತುಂಬ ದೊಡ್ಡದಾಗಿದೆ. ಇದರಲ್ಲಿ ಒಳ್ಳೊಳ್ಳೆ ಡಿಸೈನ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಅದು ಬಿಟ್ಟರೆ ರೆಗ್ಯುಲರ್ ಸನ್ಮಾನ ಮಾಡೋಕ್ಕೆ ಈ ಥರ ಬರುತ್ತೆ. ಈ ಥರ ದಿಸ್ ಇಸ್ ಅ ರೆಗ್ಯುಲರ್ ಶಾಲ್ ಫಾರ್ ಸನ್ಮಾನ, ಆಯ್ತಾ. ಇದು ಬಿಟ್ಟು ಈಗ ಎಷ್ಟೋ ಜನ ನಮ್ಮ ಕರ್ನಾಟಕದವರು ಎಲ್ಲ US ಅಲ್ಲಿ UK ಅಲ್ಲಿ ಎಲ್ಲ ಇರ್ತಾರೆ. ಅವ್ರು ಇಲ್ಲಿ ಮೈಸೂರಿಗೆ ಬಂದಾಗ ವಾಪಸ್ ಹೋದಾಗ ದೇ ವಾಂಟ್ ಟು ಟೇಕ್ ಗಿಫ್ಟ್ಸ್ ಫ್ರಮ್ ಇಂಡಿಯಾ. ಅವ್ರು ಅಂಥವ್ರು ಏನು ಹೇಳ್ತಾರೆ ಅಂದರೆ, ನಮಗೆ ಸಿಲ್ಕ್ ಶಾಲ್ಸ್ ಬೇಕು, ಸಿಲ್ಕ್ ಸ್ಕಾರ್ಫ್ಸ್ ಬೇಕು ಅಂದ್ಬಿಟ್ಟು ಬರ್ತಾರೆ. ಅಂಥವ್ರಿಗೆ ಇದು ಪ್ಯೂರ್ ರೇಷ್ಮೆಯಲ್ಲಿ ನಾವು ಸ್ಟೋಲ್ಸ್ ಇಟ್ಕೊಂಡಿದ್ವಿ. ಇದೆಲ್ಲ ಫಾರಿನರ್ಸ್ ಎಲ್ಲ ಹಾಕ್ತಾರೆ. ಸೊ ಯೂಶಲಿ NRIs ಎಲ್ಲ ಈ ಥರ ಬಂದ್ಬಿಟ್ಟು ಈ ಥರ ನಮ್ಮ ಹತ್ರ ತೊಗೊಂಡು ಹೋಗ್ತಾರೆ. ಇದು 100% ಪ್ಯೂರ್ ಸಿಲ್ಕ್ ಶಾಲ್ಸ್. ಇದು ಚೆನ್ನಾಗಿದೆ ಸರ್, ಒಂಥರ ಕಾಶ್ಮೀರ್ ಶೈಲಿನಲ್ಲಿ ಇದೆ ಒಂದು ಡಿಸೈನ್. ಪ್ಯೂರ್ ಸಿಲ್ಕ್ ಶಾಲ್ಸ್ ಇದು ಈ ಥರ ಬರುತ್ತೆ. ಆಮೇಲೆ ಇದು ಕಾಶ್ಮೀರು, ತುಂಬ ಡಿಸೈನ್ಸ್. ಇದು ಪ್ಯೂರ್ ಕಾಶ್ಮೀರು, ಈ ಥರನೂ ಇಟ್ಕೊಂಡಿದ್ವಿ. ದೀಸ್ ಆರ್ ಆಲ್ ಫಾರ್ NRIs. ಅವರೆಲ್ಲ ಗಿಫ್ಟಿಗೆ ತೊಗೊಂಡು ಹೋಗ್ತಾರೆ. ಹೌದು, ಈ ಥರ ಬೇಕಾದಷ್ಟು ಇದೆ ನೋಡಿ ಇಲ್ಲಿ. ತುಂಬ ಚೆನ್ನಾಗಿದೆ. ಶಾಲ್ಸು, ಸ್ಟೋಲ್ಸು, ಸ್ಕಾರ್ಫ್ಸು ಗುಡ್ ಕ್ವಾಲಿಟಿ, ಯಾವುದು ಚಾಲು ಯಾವುದು ಇಲ್ಲ ಅಂಥದ್ದು ಬೇಕು ಅಂದರೆ ನೀವು ಡೈರೆಕ್ಟ್ ಇಲ್ಲೇ ಬರ್ಬೋದು. ನಮ್ಮ ಹತ್ರ ಜಾಸ್ತಿ ಹೋಗೋದು ಮಾತ್ರ ಇದು 100% ಪ್ಯೂರ್ ಸಿಲ್ಕ್ದು, ಪ್ಯೂರ್ ರೇಷ್ಮೆ. ಇದು ಫಾಸ್ಟ್ ಮೂವಿಂಗ್, ತುಂಬ ಫಾಸ್ಟ್ ಮೂವಿಂಗ್ ಇದೆ. ಅಪ್ಪಟ್ಟ ರೇಷ್ಮೆ, ಅದರಲ್ಲಿ ಮಿಕ್ಸು ಬರುತ್ತೆ.
ಇದು ಗಂಡಸರಿಗೆ ನೋಡಿ, ದಿಸ್ ಇಸ್ ಫಾರ್ ಮೆನ್ನು. ಈಗ ಲಾಟ್ ಆಫ್ ಇದು ಕಂಟ್ರೀಸಲ್ಲಿ ಏನಾಗುತ್ತೆ ಅಂದರೆ ತುಂಬ ಚಳಿ ಇರುತ್ತೆ. ಸೊ ಆ ಚಳಿ ಇದ್ದಾಗ ಅವರೆಲ್ಲ ಜಾಕೆಟ್ ಗೀಕೆಟ್ ಹಾಕೊಂಡಿರ್ತಾರೆ, ಕತ್ತಿಗೆ ಏನಿರಲ್ಲ. ಇಲ್ಲ ಸರ್, ಸುಮಾರು ಪಿಕ್ಚರ್ ಸಿನಿಮಾಗಳೆಲ್ಲ ನೋಡಿದ್ದೀವಿ. ಸೊ ಅವಾಗ ಈ ಥರ ಮಾಡ್ಕೊಂಡು ಈ ಥರ ಹಾಕೊಂಡಿರ್ತಾರೆ. ಏನು ಇಲ್ಲಿ ಇದಾಗಲ್ಲ. ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಇದೆಲ್ಲ ಗಂಡಸರಿಗೆ, ನಾನು ಹೇಳ್ದಲ್ಲ ಗಂಡಸರಿಗೆ ನಮ್ಮ ಹತ್ರ ಇದೆ ಅಂತ. ಸೊ ವಿ ಹ್ಯಾವ್ ಕೆಪ್ ಸರ್ಟನ್ ಥಿಂಗ್ಸ್ ಫಾರ್ ಈವನ್ ಮೆನ್. ತುಂಬ ಚೆನ್ನಾಗಿದೆ ಸರ್. ಇದು ಪಶ್ಮಿನಾ. ಇದು ಮೆಟೀರಿಯಲ್ ಕ್ವಾಲಿಟಿ ನೋಡಿ, ಸಾಫ್ಟ್ನೆಸ್ ಚೆನ್ನಾಗಿದೆ ನೋಡಿ ಮೇಡಮ್. ಲೈಟ್ ವೆಯ್ಟು, ಒಂಥರ ಭಾಳ ಚೆನ್ನಾಗಿ ಹಾಕೊಂಡ್ರೂ ಇರಿಟೇಷನ್ ಆಗಲ್ಲ. ಅದು ಒಂದು ಮೈ ಮೇಲೆ ಇದೆ ಅಂತ ಒಂದು ಬರಲ್ಲ, ಅಷ್ಟು ಚೆಂದ ಇದೆ. ಹೌದು ಸರ್, ಎಷ್ಟು ಚೆಂದ ಇದು ಅಂತಂದರೆ ಭಾಳ ಚೆನ್ನಾಗಿತ್ತು. ಈಗ ನೀವೇನೋ ಒಂದು ಎಮ್ ಡಿ ಅಂದರೆ ಈ ಮಾಲೀಕರಾಗಿ ನಿಮ್ಮ ಬಗ್ಗೆ ನೀವು ಹೇಳ್ತಿದ್ದೀರಾ. ನಾನು ಕಸ್ಟಮರ್ ಆಗಿ ನಾನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳ್ತೀನಿ. ನಿಮ್ದು ಏನು ಸರ್ ಸ್ಪೆಷಲ್? ನಾನು ಇಲ್ಲಿಗೆ ಬರ್ತೀನಿ. ಮೇಡಮ್ ಸ್ಪೆಷಲ್ ಅಂದರೆ ಏನು ಗೊತ್ತಾ ಮೇಡಮ್, ಈಗ ನಮ್ಮ ಬಿಸ್ನೆಸ್ಸು ಇಟ್ ಈಸ್ ಆಲ್ಮೋಸ್ಟ್ ಅಬೌಟ್ 112 years ಓಲ್ಡು. ಇಫ್ ನಾನೀಗ ಈ ಮಾರ್ಕೆಟಲ್ಲಿ ಅಷ್ಟು ವರ್ಷದಿಂದ ಇದ್ದೀನಿ ಅಂದರೆ ಅದರ ಅರ್ಥ ಏನು ಹೇಳಿ ಮೇಡಮ್? ಕ್ವಾಲಿಟಿ ಮೇಂಟೈನ್ ಮಾಡಿರಬೇಕು. ಕ್ವಾಲಿಟಿ ಮೇಂಟೈನ್ ಮಾಡಿದ್ದಕ್ಕೆ, ಪ್ಲಸ್ ರೇಟ್ ರೀಸನಬಲ್ ಆಗಿ ಕೊಟ್ಟಿದ್ದಕ್ಕೆ, ಪ್ಲಸ್ ನಾವು ಯೂಸ್ ಮಾಡಿರೋದು ಎಲ್ಲ ಪದಾರ್ಥಗಳು ಚೆನ್ನಾಗಿದ್ದರೆ ಮಾತ್ರ ಕಸ್ಟಮರ್ ಹುಡ್ಕೊಂಡು ಬರೋದು ಒಂದದು. ಇನ್ನೊಂದು ಏನಂದರೆ ಅಂಗಡಿಗಳು ಬೇಕಾದಷ್ಟು ಇದೆ ಮೇಡಮ್. ಮೈಸೂರಲ್ಲಿ 100 ಅಂಗಡಿ ಇದೆ. ಅಲ್ಲೆಲ್ಲ ಜಾತ್ರೆ ಥರ ಎಲ್ಲ ಥರ ಸಿಗುತ್ತೆ. ನೀವು ಅಲ್ಲಿ ಏನಾಗುತ್ತೆ ಅಂದರೆ ನೀವು ಈಗ ಸೀರೆ ಹಾಕೊಂಡು ಹೋಗ್ತೀರ ಒಂದು ಮದುವೆಗೆ, ಇನ್ನೊಬ್ರು ಅದೇ ಸೀರೆ ಹಾಕೊಂಡು ಬರ್ತಾರೆ. ನಿಮ್ಗೆ ಚೆನ್ನಾಗಿ ಅನ್ಸುತ್ತಾ? ನಾವು ಯೂನಿಕ್ ಆಗಿ ಕಾಣಿಸ್ಬೇಕು. ಯಾರು ಸೀರೆ ಹಾಕೊಂಡಿರೋದು ಅದು ಸೇಮ್ ಇರಬಾರ್ದು ಅಂದರೆ ನಮ್ಮ ಅಂಗಡಿ ಹುಡ್ಕೊಂಡು ಬರಲೇಬೇಕು. ಒಳ್ಳೆ ಕ್ವಾಲಿಟಿ, ಒಳ್ಳೆ ಡಿಸೈನು, ಸ್ಪೆಷಲ್ ಡಿಸೈನು, ಪ್ಲಸ್ ಹೊಸ ಡಿಸೈನ್ ಮಾರ್ಕೆಟ್ಗೆ ಬಂದಾಗ ಫಸ್ಟ್ ನಮ್ಮ ಅಂಗಡಿಗೆ ಬರೋದು. ಆಮೇಲೆ ಎಲ್ಲ ಕಡೆ ಬರುತ್ತೆ, ಕಾಪಿ ಆಗುತ್ತೆ. ಪ್ರಾಬ್ಲಮ್ ನಮ್ಮ ಇಂಡಿಯಲ್ಲಿ ಏನಾಗಿದೆ ಅಂದರೆ, ಈಗ ಈ ಡ್ರೆಸ್ ನಾವು ಪ್ಯೂರ್ ಸಿಲ್ಕ್ ಮಾಡಿದ್ದೀವಿ ತಾನೆ, ಯಾರು ಇದು ನೋಡ್ಬಿಟ್ಟು ಚೀಪರ್ ವೆರೈಟಿಲಿ ಮಾಡಿಬಿಡ್ತಾರೆ. ಸೊ ಯೂನಿಕ್ ಆಗಿ ಫಸ್ಟು ಯಾರು ಫ್ಯಾಷನ್ ಬೇಕು ನಮ್ಮ ಅಂಗಡಿಗೆ ಬರಬೇಕು. ಇನ್ನೊಂದು ಏನಂದರೆ, ಈಗ ಎಲ್ಲಿ ಪಾರ್ಕಿಂಗ್ ಸಿಕ್ಕಲ್ಲ. ನಮ್ಮ ಅಂಗಡಿ ಈಗ ಎಲ್ಲಿದೆ ಅಂದರೆ KR ಸರ್ಕಲ್ ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ ಇದೆಯೇ, ಅದ್ರ ಹಿಂಭಾಗ ಮಾಲ್ ಇದೆ, ಗರುಡ ಮಾಲು. ಆ ಗರುಡ ಮಾಲಲ್ಲಿ 2 ಥರ ಪಾರ್ಕಿಂಗ್ ಇದೆ. ಪೇಡ್ ಪಾರ್ಕಿಂಗು ಇದೆ, ಫೀಲ್ಡಲ್ಲಿ ಫ್ರೀ ಪಾರ್ಕಿಂಗು ಇದೆ. ಕಾರ್ ಸುಮ್ಮನೆ ಅಲ್ಲಿ ನಿಲ್ಲಿಸ್ಬೇಕು, ನಿಲ್ಲಿಸ್ಬಿಟ್ಟು ಹತ್ರ ಜಸ್ಟ್ ನೆಕ್ಸ್ಟ್ ಬಿಲ್ಡಿಂಗ್ ನಮ್ಮದು ನಿಲ್ಲಿಸ್ಬಿಟ್ಟು ಇಲ್ಲಿ ಬಂದು ಪಾರ್ಕಿಂಗ್ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಪಾರ್ಕಿಂಗ್ ಪ್ರಾಬ್ಲಮ್ ಇಲ್ಲ. ಈಗ ನೀವು ಸೀರೆ ತೊಗೊಂಡ್ರಿ, ಜೊತೆಲಿ ನಿಮ್ಮ ಮಗಳಿಗೆ ಒಂದು ಡ್ರೆಸ್ ಬೇಕು, ಚಿಕ್ಕ ಮಕ್ಕಳಿಗೆ ಪೌಡಾ ಪೀಸ್ ಬೇಕು, ಇಲ್ಲ ನೀವು ಏನೋ ಬ್ಲೌಸ್ ಪೀಸಸ್ ಸ್ಪೆಷಲ್ ಬೇಕು, ಎಲ್ಲ ನಮ್ಮ ಅಂಗಡಿಲಿ ಸಿಗ್ಬಿಡುತ್ತೆ. ಒನ್ ಸ್ಟಾಪ್ ಶಾಪ್ ಫಾರ್ ಆಲ್ ಸಿಲ್ಕ್ ನೀಡ್ಸ್. ದಟ್ ಇಸ್ ವೈ ನಮ್ಮ ಅಂಗಡಿ ಹೆಸರು ಹಂಗೆ ಇಟ್ಟಿದ್ದೀವಿ. ಹೌದು, ಸಿಲ್ಕಲ್ಲಿ ನಿಮ್ಗೆ ಏನೇನು ಬೇಕು, ಫ್ರಮ್ ಗಂಡಸರಿಗೂ ಅಷ್ಟೇ, ಪಂಚೆ ಎಲ್ಲೂ ಹೋಗೋದು ಬೇಕಾಗಿಲ್ಲ. ಲುಂಗಿ, ಪಂಚೆ ಎಲ್ಲ ಸಿಗುತ್ತೆ ನಿಮಗೆ. ಸೊ ಒಂದ್ಸತಿ ನೀವು ಸಿಲ್ಕ್ ಐಟಮ್ ಏನೇನು ಬೇಕು ಬಂದ್ಬಿಟ್ರೆ ಇಲ್ಲಿ ಎಲ್ಲೂ ಹೋಗೋದು ಬೇಕಾಗಿಲ್ಲ, ಎಲ್ಲ ಫಿನಿಶ್ ಮಾಡ್ಕೊಂಡೇ ಹೋಗ್ಬೇಕು. ಜೊತೆಲಿ ಒಳ್ಳೆ ಫಿಲ್ಟರ್ ಕಾಫಿನೂ ಕೊಡ್ತೀವಿ, ಮೈಸೂರು ಫಿಲ್ಟರ್ ಕಾಫಿ. ವಿ ಟೆಲ್ ದೆಮ್ ಮೈಸೂರು ಸಿಲ್ಕ್ ತೊಗೊಂಡಾಗ ನೀವು ಮೈಸೂರು ಫಿಲ್ಟರ್ ಕಾಫಿ ಕುಡಿಲೇಬೇಕು ಅಂದ್ಬಿಟ್ಟು ಕೊಡ್ತೀವಿ. ನೀವು ಕುಡಿತಿಲ್ಲ, ನಮ್ಗೆ ಅಭ್ಯಾಸ ಇಲ್ಲ ಅಷ್ಟೇ. ತುಂಬ ಖುಷಿ ಆಯಿತು ಸರ್. ನನಗಂತೂ ಇಲ್ಲಿ ಬಂದ ತಕ್ಷಣ ನಾನು ಅದೇ ಅಂದೆ. ಮತ್ತು ಇನ್ನೊಂದು ಪ್ರಶ್ನೆ ಕೇಳೋಣ ಅಂತ ಸರ್. ನಿಮ್ಮದು ಸ್ಯಾರೀಸ್ ಫೀಲ್ಡ್, ಹೌದು, ಇಲ್ಲಿ ನೋಡಿದರೆ ನಿಮ್ಮ ಶೋರೂಮು ಬ್ಯೂಟಿಫುಲ್ ಒಂದು ಕಲಾಖಂಡವಾಗಿ ನೀವು ರೂಪಿಸಿದ್ದೀರಾ. ಮತ್ತು ಆ್ಯಂಟಿಕ್ಸ್ ಕಲೆಕ್ಷನ್ಸ್ ಬೇರೆ ಸೂಪರಾಗಿ ಎಷ್ಟು ಚೆಂದ ಮಾಡಿದ್ದೀರಾ ಅಂದರೆ ಅಷ್ಟು ಚೆಂದ ಇದೆ. ಅದನ್ನು ಪ್ಲೇಸ್ಮೆಂಟು ಭಾಳ ಚೆನ್ನಾಗಿದೆ. ಇದು ಕಲೆಕ್ಷನ್ ಒಂದು ಟಾಸ್ಕ್ ಆದರೆ ಅದರ ಪ್ಲೇಸ್ಮೆಂಟು, ಅದು ಡೆಕೋರೇಟ್ ಮಾಡೋ ಒಂದು ರೀತಿ ಇದೆಯಲ್ಲ, ತುಂಬ ಖುಷಿಯಾಗುತ್ತೆ. ಅದು ಹೆಂಗೆ ಬಂತು ಸರ್? ಅದು ಹೆಂಗೆ ಬಂತು ಅಂದರೆ, ಫಸ್ಟು ಮೊದಲಿಂದನೇ ನಮ್ಗೆ ಒಂಥರ ಇಂಟ್ರೆಸ್ಟ್ ಇತ್ತು ಆ್ಯಂಟಿಕ್ಕು ಅದೆಲ್ಲ ತನ್ನ ಇಡೋದು ಅಂತ. ಸೊ ಈ ಅಂಗಡಿ ರೆಡಿ ಮಾಡಿದಾಗ ಗಣೇಶ್ ಗುಪ್ತಾ ಅಂತ ಒಬ್ಬರು ಇದ್ರು ಪೂನಾದಲ್ಲಿ, ಅವರು ಈ ಅಂಗಡಿ ನನಗೆ ರೆನೋವೇಷನ್ ಮಾಡಿಕೊಟ್ಟಿದ್ದು. ಅದು ವಾಲ್ ಇದೆಯಲ್ಲ, ಆ ವಾಲ್ ಎಂಟಿ ಇಟ್ಟರು. ನಾನು ಅವ್ರನ್ನ ಕೇಳ್ದೆ, ಯಾಕ್ರಿ ಇದು ಎಂಟಿ ಇಟ್ಟಿದ್ದೀರಾ? ಅದು ನಿಮ್ ಬಿಟ್ಟಿರೋದು, ಏನು ಬೇಕಾದರೂ ಮಾಡಿ ಅಂತ ಹೇಳಿಬಿಟ್ರು. ಅವಾಗ ನಾನೇನು ಮಾಡಿದೆ ಅಂದರೆ, ಆಸ್ ಇಸ್ ಅ ವೆರಿ ಓಲ್ಡ್ ಫ್ಯಾಮಿಲಿ, ಮುರುಡೇಶ್ವರಿಂದ ಊರಿಂದ ಏನೇನೋ ತಂದು ಇಟ್ಟಿರೋದು ಐಟಮ್ ಎಲ್ಲ ಒಂದೊಂದಾಗಿ ಎಲ್ಲ ತಂದು ಇಟ್ಟು, ಆಮೇಲೆ ಇಟ್ಟಾಗ ಏನಾಯಿತು ಅಂದರೆ, ಕಸ್ಟಮರ್ಸ್ ಬರ್ತಾರಲ್ಲ, ನಿಮ್ಮಂಥವ್ರು ಯಾರೋ ಬಂದರು, ಸರ್ ನಮ್ಮ ಮನೇಲಿ ಇದು ಬಿದ್ದಿದೆ ಸರ್, ಅಲ್ಲಿ ಮೇಲೆ ತಂದು ಕೊಡ್ತೀನಿ ಬಟ್ ಅವರು ತಂದು ಕೊಡೋಕೆ ಶುರು ಮಾಡಿದ್ರು. ಮೇಡಮ್ ನಮ್ಮ ಮನೆಯದು, ನಮ್ಮ ಫ್ರೆಂಡ್ಸು, ನಮ್ಮ ವೆಲ್ ವಿಶರ್ಸು, ಕಸ್ಟಮರ್ಸು ತಂದು ಕೊಟ್ಟಿದ್ದಾರೆ ನನಗೆ. ಕಸ್ಟಮರ್ಸ್ ನನಗೆ ಹಳೆ ಕ್ಯಾಮ್ರಾಗಳು, ಹಳೆ ಅಲ್ರಾಮ್ ಪೀಸ್ಗಳು, ಈ ಥರ ರೇಡಿಯೋಸು ಎಲ್ಲೆಲ್ಲೂ ಮನೇಲಿ ಬಿದ್ದಿರುತ್ತೆ, ಎಲ್ಲ ಡೂಲ್ ಆಗಿರುತ್ತೆ. ಅವ್ರು ತಂದು ಕೊಡ್ತಾರೆ. ಅವಾಗ ನೋಡಿದ್ರೆ ಗಲೀಜು ಇರುತ್ತೆ, ಅದು ಮುಟ್ಟಕ್ಕೂ ಮನ್ಸು ಬರಲ್ಲ. ಆ ಥರದ ಸಾಮಾನೆಲ್ಲ ತೊಗೊಂಡು ಕ್ಲೀನ್ ಮಾಡ್ಕೊಂಡು ಆಮೇಲೆ ನಾವು ಈ ಥರ ಮಾಡಿದ್ದೀರಾ. ತುಂಬ ಚೆನ್ನಾಗಿದೆ ಸರ್, ಎಲ್ಲ ಖುಷಿ ಆಯಿತು, ಭಾಳ ಚೆನ್ನಾಗಿದೆ. ಆಮೇಲೆ ಪ್ಲಸ್ ಏನಂದರೆ, ಆಮ್ ಅ ಟ್ರಾವೆಲರು, ಐ ಟ್ರಾವೆಲ್ ಆನ್ ಬೈಕ್ ಎವ್ರಿವೇರ್. ಸೊ ಎಲ್ಲೆಲ್ಲಿ ಹೋದಾಗ ಅಲ್ಲದ್ದು ಒಂದು ಐಟಮ್ ಸೋವಿನಿಯರ್ ತಂದು ಇಟ್ಕೋತೀನಿ ನಾನು. ಗುಡ್ ಸರ್, ವೆರಿ ಗುಡ್, ತುಂಬಾ ಚೆನ್ನಾಗಿದೆ ಸರ್. ನಮ್ಮ ವೀಕ್ಷಕರಿಗೆ ನಿಮ್ಮ ಅಡ್ರೆಸ್ ಸ್ವಲ್ಪ ಆಮೇಲೆ ಹೇಳಿದರೆ ನಮ್ಮ ಬರೋರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಅಡ್ರೆಸ್ ಭಾರಿ ಈಸಿ. ಇಟ್ ಈಸ್ ಜಸ್ಟ್ ನೆಕ್ಸ್ಟ್ ಟು ದ ಸಿಟಿ ಬಸ್ ಸ್ಟ್ಯಾಂಡು, KR ಸರ್ಕಲ್ಲು, ಪ್ಯಾಲೇಸ್ ಸರ್ಕಲ್ ನೆಕ್ಸ್ಟ್ ಸರ್ಕಲ್ಲೇ ನಮ್ಮ ಬರುತ್ತೆ. ಗರುಡ ಮಾಲ್ ಹಿಂಭಾಗನೇ ಇದೆ, ಈಸಿಯಾಗಿ ಬರ್ಬೋದು.
ಆರಾಮಾಗಿ ಗಾಡಿ ಗರುಡ ಮಾಲ್ ಪಾರ್ಕ್ ಮಾಡಿಬಿಟ್ಟು ಇಲ್ಲಿ ಬಂದರೆ ನಿಮಗೆಲ್ಲ ಸಿಗ್ಬಿಡುತ್ತೆ ಇಲ್ಲಿ. ವೀಕ್ಷಕರೇ ನೋಡಿದ್ದೀರಲ್ಲ ಎಷ್ಟು ಖುಷಿ ಆಯಿತು ಅಂತಂದರೆ, ನಾನು ನೆನೆಸಿರಲಿಲ್ಲ ಒಳಗಡೆ ಇಷ್ಟೊಂದು ಅಂದರೆ ಆರ್ಟಿಸ್ಟಿಕ್ಕಾಗಿ ಈ ಥರ ಅರೇಂಜ್ ಮಾಡಿರ್ತಾರೆ. ಕೆಳಗಡೆ ಫ್ಲೋರ್ ನೋಡಿರಲಿಲ್ಲ ನಾನು, ಅಷ್ಟು ಖುಷಿ ಆಯಿತು ಎಲ್ಲ ನೋಡಿದ್ದು. ನೀವು ಬರೀ ಸೀರೆಗಳೊಂದೇ ಅಲ್ಲ, ಇಲ್ಲಿ ಬ್ಲೌಸಸ್ಸು ನಿಮ್ಗೆ ಸಿಗೋದು ನನಗೆ ಭಾಳ ಪ್ಲಸ್ ಪಾಯಿಂಟ್ ಅನ್ನಿಸ್ತು. ಮತ್ತು ಎಲ್ಲ ಮದುವೆ ಅಂತ ಬಂದಾಗ ಒಂದು ಮದುವೆ ಹುಡುಗನಿಗೆ, ಅವ್ರ ಅಪ್ಪನಿಗೆ, ಅಮ್ಮನಿಗೆ, ಮಕ್ಕಳಿಗೆ ಎಲ್ಲರಿಗೂ ಒಂದು ಪ್ಯಾಕೇಜ್ ಥರ ಎಲ್ಲನೂ ಇಲ್ಲಿ ಸಿಗೋದು ಒಂದು ಮಾಮೂಲು ಕಾರಣ. ಆದರೆ ಇಲ್ಲಿ ಕ್ವಾಲಿಟಿ ಡಿಸೈನ್ಸ್ ಅಂತೂ ತುಂಬಾ ಎಕ್ಸಲೆಂಟು. ನಾನು ಯಾಕೆ ಮಾಮೂಲು ನೀವು ಅನ್ಕೋಬೋದು ಏನು ಯಾವಾಗಲೂ ವೀವರ್ಸ್ ಹತ್ರ ಹೋಗೋರು ಇವತ್ತು ಬಾದ್ಶಾಗೆ ಬಂದಿದ್ದಾರೆ ಅಂತ. ನನಗೊಂದು ಕಾರಣ ಅನ್ನಿಸ್ತು. ಈಗ ವೀವರ್ಸ್ ಹತ್ರ ಹೋದರೆ ಒಂದು ಗುಂಪಿನ ಸೀರೆಗಳು ಮಾತ್ರ ನಿಮಗೆ ಲಭ್ಯ ಆಗುತ್ತೆ. ಆದರೆ ಈ ಥರ ವೀವರ್ಸ್ ಜೊತೆ ಟೈಅಪ್ ಆಗಿರೋರ ಹತ್ರ ನೀವು ಬಂದರೆ ಎಲ್ಲ ತರಹದ ಸೀರೆಗಳು ಸಹ ನಿಮಗೆ ಚೆನ್ನಾಗಿ ಸಿಗುತ್ತೆ ಮತ್ತು ಸೆಲೆಕ್ಷನ್ ಸಿಗುತ್ತೆ. ಹಾಗಾಗಿ ನಾನು ಇಲ್ಲಿ ಬಂದಿದ್ದೀನಿ. ನಾನು ಅಂದ್ಕೊಂಡ ಹಾಗೆ ತುಂಬಾ ಚೆನ್ನಾಗಿದೆ. ನೀವು ಒಮ್ಮೆ ಮೈಸೂರಿಗೆ ಬನ್ನಿ, ಬೇಕಾದಷ್ಟು ಸಲ ಬರ್ತೀರಾ. ನಾವು ಬೆಂಗಳೂರಿನಲ್ಲಿನೂ ಸುಮಾರು ಸಲ ಇಲ್ಲಿ ಭೇಟಿ ಆಗ್ತಾನೆ ಇರ್ತೀರ, ರಿಲೇಷನ್ಸ್ ಇರ್ತಾರೆ. ಬಂದಾಗ ಮಾತ್ರ ಖಂಡಿತ ಬಾದ್ಶಾ ಸ್ಟೋರೂಮ್ಗೆ ಭೇಟಿಯಾಗಿ ಇಲ್ಲಿರುವ ಕಲೆಕ್ಷನ್ಸ್ ನೋಡಿ ಖಂಡಿತ ನೀವು ಒಂದಾದರೂ ತೊಗೊಂಡು ಹೋಗ್ತೀರಾ. ನೋಡ್ಲಿಕ್ಕೆ ಬಂದವರು ತೊಗೊತಾರೆ. ಮತ್ತು ಇಲ್ಲಿ ನೋಡ್ತಾ ಇದ್ದೀನಿ ಕಸ್ಟಮರ್ಸ್ ಅಷ್ಟು ಎಂಜಾಯ್ ಮಾಡ್ತಿದ್ದಾರೆ, ತೊಗೊಂಡು ಅಷ್ಟು ಖುಷಿಯಿಂದ ಹೋಗ್ತಿದ್ದಾರೆ. ನನಗೂ ಬಹಳ ಖುಷಿ ಆಯಿತು. ಈ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಮೆನ್ಷನ್ ಮಾಡ್ತೀನಿ. ಖಂಡಿತ ಬನ್ನಿ. ಮತ್ತೊಂದು ಒಳ್ಳೆಯ ವಿಷಯದ ಜೊತೆಗೆ ನಿಮ್ಮ ಜೊತೆ ಭೇಟಿ ಆಗ್ತೀನಿ. ನಮಸ್ಕಾರ, ಥ್ಯಾಂಕ್ ಯು. ಯಾರು ಫಸ್ಟು ನನ್ನ ಮೊಟ್ಟ ಮೊದಲಾಗಿ ನೋಡ್ತಾ ಇದ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ, ಬಾಯ್.